ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ R² ಇದ್ದಾರೆ. ಮೊದಲನೇ R ಯಾರಪ್ಪ ಅಂತ ಹೇಳಿದ್ರೆ ಅದು ರಕ್ಷಕ್ ಬುಲೆಟ್, ಇನ್ನೊಂದು R ಯಾರಪ್ಪ ಅಂತ ಹೇಳಿದ್ರೆ ಅದು ರಮೋಲ. ಸದ್ಯ ಕರ್ನಾಟಕದಲ್ಲಿ ಇವರು ಟ್ರೆಂಡಿಂಗ್ ಕಪಲ್ ಕೂಡ ಆಗಿದ್ದಾರೆ. ಬನ್ನಿ ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಯ್, ಹೇಗಿದ್ದೀರಾ? ನಮಸ್ತೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸರ್, R ಅಂತಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿದೆ. ಸೊ ರಕ್ಷಕ್ ಅವರೇ ಹೇಳಿ, ನಿಮ್ಮ ಮಾಡಿದ್ರು ಟ್ರೆಂಡಿಂಗ್ ನನ್ನ ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಫಸ್ಟ್ ಹಬ್ಬ ಅಂತ ನೆನಪಾದ್ರೆ ನಂಗೆ ಅಪ್ಪ ನೆನಪಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಂದರೆ ಫಸ್ಟ್ ಬೆಳಗ್ಗೆ ಹೇಳ್ತಿದ್ದಂಗೆ ಒಂದು 7 ಗಂಟೆ ಅಷ್ಟರಲ್ಲಿ ನಮ್ಮ ಮನೇಲಿ ಎಲ್ಲ ಅಡುಗೆ ರೆಡಿ ಆಗಿರುತ್ತೆ. 7-8 ಗಂಟೆ ಅಷ್ಟರಲ್ಲಿ ಎಲ್ಲ ಊಟ ಮುಗ್ದಿರುತ್ತೆ, ಪೂಜೆ ಎಲ್ಲ ಆಗಿ ಬೆಳಗ್ಗೆ 6 ಗಂಟೆಗೆ ಪೂಜೆ ಮುಗಿರುತ್ತೆ. ಪ್ರತಿ ಹಬ್ಬ ಆದಾಗಲೂ ನಮ್ಮ ಅಪ್ಪ ನೆನಪಾಗ್ತಾರೆ. ಅಂದರೆ ಮಾಡ್ತಿದ್ದ ಅಡುಗೆಗಳು, ತಿನ್ನೋ ಟೈಮಲ್ಲಿ ಟೇಸ್ಟ್ ಹೇಳೋರು, ಇದು ಕಮ್ಮಿ ಇದೆ, ಅದು ಕಮ್ಮಿ ಇದೆ, ಕೂಗಾಡೋರು, ಅದೆಲ್ಲ ನೆನಪಾಗ್ತಾ ಇರುತ್ತೆ. ಖುಷಿ ಅನಿಸುತ್ತೆ. ಹಬ್ಬ ಅಂತ ಹೇಳಿದ್ರೆ ಒಂದು ಸಂಭ್ರಮ. ಎಲ್ಲರೂ ಬರ್ತಾರೆ, ಎಂಜಾಯ್ ಮಾಡ್ತೀವಿ. ಒಂದು ಲಕ್ಷ್ಮಿನ ಕೂರಿಸ್ಬಿಟ್ಟು ಒಂದು ಪೂಜೆಗಳಾಗಿರ್ಬೋದು, ತಿನ್ನೋ ಪದಾರ್ಥಗಳಾಗಿರ್ಬೋದು, ಸಾಯಂಕಾಲ ಆದರೆ ನಮ್ಮಮ್ಮ ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಇಸ್ಕೊಂಬರೋದಾಗಿರ್ಬೋದು, ಅದೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ಅದರಲ್ಲೂ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಫೇವ್ರೆಟ್ಟು. ಲಕ್ಷ್ಮಿನ ರೆಡಿ ಮಾಡೋದು, ನಾವು ರೆಡಿ ಆಗೋದು, ಮನೇಲಿ ಅಡುಗೆ ಮಾಡೋದೆಲ್ಲ ತುಂಬ ಜೋರಾಗಿರುತ್ತೆ. ಸೊ ನಿಮ್ಮ ಮನೇಲಿ ಹೇಗಿರುತ್ತೆ? ನಮ್ಮ ಮನೇಲಿ ಜಾಸ್ತಿ ನಾವು ಅಜ್ಜಿ ಮನೆಗೆ ಹೋಗ್ತೀವಿ. ನಾನು ನಮ್ಮಮ್ಮ ಎಲ್ಲ ಅಷ್ಟೊಂದು ಪೂಜೆ ಮಾಡಿದ್ರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾರೂ ಇರಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ಊರಿಗೆ ಹೋಗಿ ಅಜ್ಜಿ, ಅಜ್ಜ ಆ್ಯಂಡ್ ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ಪೂರ್ತಿ ಊರಿಗೆ ಹೋದರೆ ತುಂಬ ಜನ ಇರ್ತಾರೆ. ಸೊ ಅಲ್ಲಿ ನಮ್ಮದು ಸೆಲೆಬ್ರೇಷನ್ ಆ್ಯಂಡ್ ಫುಡ್ಡು, ಕಲ್ಚರ್ ಅದು ರೀತಿಯೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ವೈಬ್ಸೇ ಬೇರೆ. ಸೊ ನಾನು ಹೋಗಿ ಊರಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಯೂಶಲಿ. ಈಗ ಒಂದ್ಸಲ ನಿಮ್ಮ ಊರಿಗೆ ಬಂದಿದ್ದಾರೆ ರಕ್ಷಕ್ ಅವರು. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಹೋಗ್ತೀರಾ? ಕರ್ಕೊಂಡು ಹೋಗ್ತೀರಾ? ನಮ್ಮ ಮನೆಗೆ ಬರ್ತಾರೋ ಈ ವರ್ಷ? ಹೌದು, ಈಗ ರಕ್ಷಕ್ ಮನೆಗೆ ಕರೆದಿದ್ದಾರೆ. ರಕ್ಷಕ್ ಫ್ಯಾಮಿಲಿ ತುಂಬ ದೊಡ್ಡದು. ನಾನು ಫ್ಯಾಮಿಲಿ ರೌಂಡ್ ಅಂತ ಇದ್ದಾಗೆಲ್ಲ ಅವ್ರ ಮನೆಗೆಲ್ಲ ಹೋಗಿದ್ದೆ. ರಕ್ಷಕ್ಗಿಂತ ನನಗೆ ಅವ್ರ ಅಮ್ಮ ತುಂಬ ಫೇವ್ರೇಟ್ ಆ್ಯಂಡ್ ತುಂಬ ಕ್ಲೋಸು. ಸೊ ಅವ್ರು ಕರೆದಿದ್ದಾರೆ ಅಂತಂದರೆ ಹೋಗಲೇಬೇಕು. ನೋಡೋಣ, ನಮ್ಮ ಮನೇಲೆಲ್ಲ ಫಸ್ಟು ಪೂಜೆ ಮಾಡಿ ಮುಗಿಸಿ ಆಮೇಲೆ ಅವ್ರ ಮನೆಗೆ ಟೈಮ್ ಇದ್ರೆ ಹೋಗಿ ಬರ್ತೀನಿ. ನಾನು ಅಂದ್ಕೊಂಡೆ ರಕ್ಷಕ್ ಅವರು ನಿಮ್ಮ ಫ್ಯಾಮಿಲಿ ಜೊತೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ. ನಿಮ್ಮ ತಾಯಿಗೆಲ್ಲ ಫೋನ್ ಮಾಡ್ತಿರ್ತಾರೆ. ಆಕ್ಚುಲಿ ಅದು ಹಾಗೆ. ನಾನು ಇವ್ರು ರಕ್ಷಕ್ ಅಮ್ಮನ ಜೊತೆ ನಾನು ಕ್ಲೋಸು, ನಮ್ಮಮ್ಮನ ಜೊತೆ ರಕ್ಷಕ್ ಕ್ಲೋಸು, ನಮ್ಮಿಬ್ರಿಗಿಂತ. ಸೊ ಮದರ್ ಜೊತೆ ಜಾಸ್ತಿ ನಾವು ಕ್ಲೋಸ್ ಆಗಿರೋದು. ಸೊ ನೋಡಿ, ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರೆ. ಇಷ್ಟು ಸೈಲೆಂಟಾಗಿ ಯೂಶಲ್ ಆಗಿ ಅವ್ರು ಕೂತ್ಕೊಳ್ಳಲ್ಲ. ಸೊ ಯಾಕೆ ಸರ್ ಈ ಮೌನ? ಯಾಕೆ? ಏನು ಮಾತಾಡ್ತೀನಲ್ಲ, ಮಾಸಿಂದ ಕ್ಲಾಸ್ಗೆ ಬಂದ್ಬಿಟ್ರಾ ಅಂತ? ಆ ಥರ ಏನೂ ಇಲ್ಲ. ಆ ಚೇಂಜ್ ಆಗಲ್ಲ. ಒರಿಜಿನಲ್ ಕ್ಯಾರೆಕ್ಟರ್ ಯಾವತ್ತಿದ್ರು ಒಡೆ ಇದ್ದೇ ಇರುತ್ತಲ್ವ, ಅವಾಗ ತೆಗಿತಾ ಇರ್ತೀನಿ ಅಷ್ಟೇ. ಇವಾಗ ರಮೋಲ ಅವರೇ ಅದಕ್ಕೆ ಕಾರಣ ಅಂತ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಹೆನ್ಸ್ ಪ್ರೂವ್ಡ್ ಆಗಿದೆ. ಸೊ ಏನೆಲ್ಲ ಚೇಂಜಸ್ ಮಾಡಿದ್ರು ನಿಮ್ಮ ಲೈಫಲ್ಲಿ ಬಂದ್ಮೇಲೆ ಅವರು? ಭರ್ಜರಿ ಬ್ಯಾಚುಲರ್ಸ್ ಅನ್ನೋದೇ ನನ್ನ ಲೈಫಲ್ಲಿ ದೊಡ್ಡ ಚೇಂಜಸ್ಸು. ಮೊದಲನೇದಾಗಿ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಕ್ಕೆ. ನನಗೆ ಶೋ ಮೇಲೆ ನಂಬಿಕೆನೇ ಇರಲಿಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಅಂದರೆ ಒಂದು ಹುಡುಗಿ ಕೊಡ್ತಾರೆ, ಒಂದು ಮೆಂಟರ್ ಕೊಡ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಅವ್ರು ಮೆಂಟ್ರಿಂಗ್ ಮಾಡ್ತಾರೆ, ಹಿಂಗೆ ಮಾತಾಡ್ಬೇಕು, ಹಿಂಗೆ ಇರಬೇಕು ಅಂತ. ನನ್ನ ಮನೇಲೇ ಜಾಸ್ತಿ ನಾನು ಮಾತು ಕೇಳಲ್ಲ. ನನಗೇನು ಇಷ್ಟ ಇದೆಯೋ ಅದನ್ನೇ ನಾನು ಮಾಡಿದೆ ಅವತ್ತು. ಈ ಶೋಗೆ ಹೋಗಾದ್ಮೇಲೆ ಫಸ್ಟ್ ಡೇ ಹೋಗಿದ್ದಕ್ಕೂ ನಾನು ಯಾವಾಗಲೂ ನಾನು ಫಸ್ಟ್ ಎಪಿಸೋಡ್ ಓಪನ್ ಮಾಡ್ತೀನಿ, ಎಂಟ್ರಿ ಎಪಿಸೋಡು. ರಕ್ಷಕ್ ಹೋಗಿದ್ದು ಹಿಂಗೆ, ಬರ್ತಿರೋದು ಹಿಂಗೆ, ಇಂಥ ಚೇಂಜಸ್ ಇದು ಅಂತ ನಾನು ನೋಡ್ಕೊಂಡು ನಗ್ತಾ ಇರ್ತೀನಿ. ಖುಷಿ ಇದೆ. ಯಾಕಂದರೆ ಆ ನಂಬಿಕೆ ಇಟ್ಬಿಟ್ಟು ಕೆಲಸ ಕೊಟ್ಟಾಗ ನಾವು ಶ್ರದ್ಧೆ ಭಕ್ತಿಯಿಂದ ನಿಯತ್ತಾಗಿ ಮಾಡಬೇಕಲ್ಲ. ಆ ನಿಯತ್ತಾಗಿ ಮಾಡಿದ್ಕೇ ಇವತ್ತು ರನ್ನರ್ ಅಪ್ ಆಗಿ ಆಚೆ ಬಂದಿದ್ದೀವಿ. ಅಂದರೆ ಎಲ್ಲರೂ ಮಾಡಿದ್ದಾರೆ ನಿಯತ್ತಾಗಿ, ಇಲ್ಲ ಅಂತಲ್ಲ. ಇಲ್ಲ ಒಂದು ಕಡೆ ಎಫರ್ಟ್ಸ್ ನಮ್ಮದು ಜಾಸ್ತಿ ಇತ್ತು ಅನ್ಸುತ್ತೆ. ಜನಕ್ಕೆ ಇಷ್ಟ ಆಯಿತು, ಪೇರ್ ಇಷ್ಟ ಆಯಿತು. ಪ್ರತಿ ವಾರನೂ ನಾವೇನೇ ತಪ್ಪು ಮಾಡಿದ್ರು ಜಡ್ಜಸ್ ಆಗಿ ರವಿ ಸರು, ರಚು ಮ್ಯಾಮ್, ನಮ್ಮ ಬಾಸು ಇಬ್ಬರು ಕೂತ್ಕೊಂತಿದ್ದವರು. ಅಂದರೆ ನಾವು ತಪ್ಪು ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋರು, ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳೋರು. ಇದೆಲ್ಲ ಒಂದು ಪಾಠ, ಇದೊಂದು ಸ್ಕೂಲ್ ಇದ್ದಂಗೆ ನಮಗೆ. ಫಸ್ಟ್ ಡೇನೇ ಹೇಳಿದ್ದೆ, ನಾವೆಲ್ಲ ಈ ಸ್ಟೂಡೆಂಟ್ಸ್ ಇದ್ದಂಗೆ ಲೆಕ್ಚರ್ ಹೆಡ್ ಮಾಸ್ಟರ್ಸ್ ಎಲ್ಲ ಕೂತಿದ್ದಾರೆ, ನಾವು ಕಲ್ತ್ಕೊಂಡು ಹೋಗ್ತೀವಿ ಬಂದಾಗ ಅಂತ. ರವಿ ಸರ್ ಹೇಳಿದ್ದು ಒಂದು ಮಾತು ನೆನಪಾಗುತ್ತೆ, ಇವನು ಬೇಗ ಚಾರ್ಜ್ ಆಗ್ತಾನೆ ಅಂತ ಹೇಳಿದ್ರು. ಅದು ನೆಕ್ಸ್ಟ್ ವಾರದಿಂದ ಚೇಂಜಸ್ ಆಯಿತು. ಒಂದು ಕಪಲ್ ಸಿಕ್ಕಾದ್ಮೇಲೆ, ಒಂದು ಪೇರ್ ಸಿಕ್ಕಾದ್ಮೇಲೆ ಅವ್ರು ಹೇಳ್ಕೊಟ್ಟಿದ್ದ ರೀತಿ ನನಗೆ ಹೆಂಗಿರಬೇಕು, ಹಿಂಗೆ ಮಾತಾಡಬೇಕು. ಅಂದರೆ ಈ ಶೋ ಪ್ಯಾಟ್ರನ್ ಗೊತ್ತಿತ್ತು. ಅಂದರೆ ಒಂದೊಂದು ವಾರ ಒಂದೊಂದು ಥೀಮ್ ಕೊಡ್ತಾರೆ. ಆ ಥೀಮ್ ಪ್ರಕಾರ ನಾವು ಆ ಕಂಟೆಂಟ್ ಏನಿದೆ ಮಾತಾಡೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು, ಮತ್ತು ಟಾಸ್ಕ್ ಆಗಿರ್ಬೋದು, ಇದನ್ನೆಲ್ಲ ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದಾಗ ನಾವು ರೀಚ್ ಆಗ್ತೀವಿ ಅಂತ. ಪ್ಲಸ್ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದಾಗ ನಮ್ಮ ಪೇರ್ ಚೆನ್ನಾಗಿ ರೀಚ್ ಆಗಿದೆ, ಇಷ್ಟ ಆಗಿದೆ ಜನಕ್ಕೆ. ಬಂದು ನಾವೇನೇ ಫೋಟೋ ಹಾಕಿದ್ರು R ಅಂತ ಹಾಕ್ತಾರೆ, ರಮೋಲ ರಕ್ಷಕ್ ಅಂತ ಹಾಕ್ತಾರೆ. ಅದೆಲ್ಲ ಖುಷಿ ಅನಿಸುತ್ತೆ.
ನೀವು ಹೇಳಿ ಭರ್ಜರಿ ಬ್ಯಾಚುಲರ್ಸ್ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ತಂದ್ಕೊಟ್ಟಿದೆ ಅಂತ. ನನಗೆ ಆ್ಯಕ್ಚುಲಿ ಝೀ ಕನ್ನಡಕ್ಕೆ ಬಂದಮೇಲೆ ಐ ಶುಡ್ ಥ್ಯಾಂಕ್ ಟು ಓಲ್ಡ್ ಝೀ ಟೀಮ್ ಆ್ಯಂಡ್ ಝೀ ಕನ್ನಡ, ಬಿಕಾಸ್ ನಾನು ಝೀ ಕನ್ನಡಕ್ಕೆ ಬಂದಮೇಲೆ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ನಾನು. ಅಲ್ಲಿಂದನೂ ನನ್ನ ಒಂದು ಆರ್ಟಿಸ್ಟ್ನ ಟ್ರೀಟ್ ಮಾಡೋ ವೇ ಝೀ ಕನ್ನಡದಲ್ಲಿರ್ಬೋದು, ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಡೋದಿರ್ಬೋದು, ಸಪೋರ್ಟ್ ಮಾಡೋದಿರ್ಬೋದು, ಎವ್ರಿ ನನಗೆ ಎಪಿಸೋಡಲ್ಲಿರ್ಬೋದು ಅಥವಾ ಸೀರಿಯಲ್ ಇರ್ಬೋದು, ಆರ್ಟಿಸ್ಟಿಗೆ ಕೊಡುವಂಥ ಮರ್ಯಾದೆ. ಆ್ಯಂಡ್ ಅದರಿಂದ ನಮಗೆ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕು ಆ್ಯಂಡ್ ಟೀಮ್ ಜೊತೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಮಗೂ ಕೂಡ ಅದು ಮೆಂಟಲಿ ಒಂದು ಪ್ರೆಷರ್ ಇರಲ್ಲ. ಸೊ ಅದರಿಂದಾಗಿ ಆರಾಮಾಗಿರ್ಬೋದು, ಒಂದು ಕಡೆ ಅರ್ನ್ ಕೂಡ ಮಾಡ್ತಾ ಇರ್ತೀವಿ. ಅಂದರೆ ಅದ್ರ ಜೊತೆ ವರ್ಕ್ ಮಾಡೋ ಎನ್ವಿರಾನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ನ ಕೊಟ್ಟಿದ್ದಕ್ಕೆ ಝೀ ಕನ್ನಡಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಭರ್ಜರಿ ಬ್ಯಾಚುಲರ್ಸ್ ಸೀರಿಯಲ್ ಅಲ್ಲ ಅಂತಂದರೆ ನಾನು ತುಂಬ ಡೈಲಾಗ್ಸ್ ಇರುತ್ತೆ, ಬಾಯ್ಡ್ ಮಾಡಬೇಕು, ಕಾಸ್ಟ್ಯೂಮ್ ಚೇಂಜು ಪಟ ಮಾಡಬೇಕು, ಹಾಗೆಲ್ಲ ಇರುತ್ತೆ. ಬಟ್ ರಿಯಾಲಿಟಿ ಶೋಲಿ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಇತ್ತು. ತುಂಬ ಆರಾಮಾಗಿ ಒಂದು ಬಟ್ಟೆ ಹಾಕ್ಕೊಂಡು ನೀಟಾಗಿ ನಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ರೆಡಿಯಾಗಿ ಎಲ್ಲ ಏಂಜಲ್ಸು ಸಖತ್ ಆ್ಯಂಡ್ ಏಂಜಲ್ಸ್ ಅಂತ ಪದೇ ಕರಿತಾ ಇದ್ರು. ಅದು ಏಂಜಲ್ ಫೀಲ್ ಕೊಡುತ್ತೆ ಹುಡುಗಿರಿಗೆ. ಅದು ಕರ್ಸ್ಕೊಳ್ಳೋದೇ ಒಂದು ಖುಷಿ ಇತ್ತು. ಸೊ ಓವರ್ ಆಲ್ ಆ್ಯಂಡ್ ರಚಿತಾ ಮ್ಯಾಮ್, ರವಿ ಸರ್ ಅವ್ರ ಜೊತೆ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ತಾ ಇದ್ವಿ. ರವಿ ಸರ್ ಅಂತೂ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಎಲ್ಲರೂ ಯಾವಾಗಲೂ ಪಿಜ್ಜಾ ಬರ್ಗರ್ ನಾವು ಏನು ಕೇಳ್ತೀವಿ ಅದನ್ನು ತರಿಸ್ತಾ ಇದ್ರು. ಆ್ಯಂಡ್ ಎವ್ರಿ ಆಫ್ಟರ್ನೂನ್ ಅವ್ರ ಕ್ಯಾರವನಲ್ಲೇ ನಾವು ಊಟ ಮಾಡ್ತಾ ಇದ್ದಿದ್ದು. ಎವ್ರಿ ಡೇ ಹಬ್ಬ ಥರನೇ ಇರ್ತಿತ್ತು. ನಾವು ಹೆಂಗೆ ಅಂತಂದರೆ ಇವಾಗ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಲ್ವಾ, ಎವ್ರಿ ಡೇ ಶೂಟಿಂಗ್ ಹಬ್ಬ ನಮಗೆ. ಸೊ ಆ ಒಂದು ಇದನ್ನು ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ. ಆ್ಯಂಡ್ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಮಾತಾಡೋದು ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇರಲಿಲ್ಲ ಅವಾಗ. ಇದು ಆಪೋಸಿಟ್ ಆಗಿದೆ, ಸೈಲೆಂಟ್ ಆಗಿದ್ದಾನೆ. ನಾನು ಅವನಿಂದ ಮಾತಾಡೋದು ಅವನ ಜೊತೆ ಇದು ರೋಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇಲ್ಲ, ಅವನು ಪೇಷನ್ಸ್ ಕಲ್ತಿದ್ದಾನೆ, ನಾನು ಸ್ವಲ್ಪ ಮಾತಾಡೋದು ಕಲ್ತಿದ್ದೀನಿ. ಪೇಷನ್ಸು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಏನಾದರೂ ಇಂಟರ್ವ್ಯೂಸ್ ಇದ್ದಾಗ ಅಥವಾ ಶೋ ಈ ಥರ ರಿಯಾಲಿಟಿ ಶೋಸ್ ಅಂತ ಇದ್ದಾಗ ಸುಮ್ಮನೆ ಇದ್ಬಿಟ್ರೆ ಏನೂ ಗೊತ್ತಾಗಲ್ಲ, ಸ್ವಲ್ಪ ಮಾತಾಡಲೇಬೇಕಾಗುತ್ತೆ. ಸೊ ಆ ಥರದ್ದೆಲ್ಲ ಪಾಸಿಟಿವ್ ಆಗಿ ಎಲ್ಲ ಬೆಳವಣಿಗೆ ಆಗಿದೆ. ಸರ್ ನಿಮ್ಮ ಮಾತೆಲ್ಲ ಅವರಿಗೆ ಟ್ರಾನ್ಸ್ಫರ್ ಮಾಡಿ ನೀವು ಸೈಲೆಂಟ್ ಆಗಿಬಿಟ್ರೆ ಹೇಗೆ ಅಂತ? ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಪೇಷನ್ಸ್ ಕಲ್ತೀನಿ. ಅಂದರೆ ಮುಂಚೆನೂ ಪೇಷನ್ಸ್ ಇದೆ, ಅದನ್ನು ತೋರಿಸ್ಕೊಳಕ್ಕೆ ಒಂದು ಒಳ್ಳೆ ಸ್ಟೇಜ್ ಬೇಕಾಗಿತ್ತು. ರಕ್ಷಕ್ ಟ್ಯಾಲೆಂಟ್ ಆಗಿರ್ಬೋದು, ರಕ್ಷಕ್ ಮಾತುಗಳಾಗಿರ್ಬೋದು, ರಕ್ಷಕ್ ಫ್ಯಾಮಿಲಿ ಜೊತೆ ಹೇಗಿರ್ತಾನೆ, ಅವನ ಪರ್ಸ್ನಲ್ ಲೈಫ್ ಹೇಗಿರುತ್ತೆ ಅನ್ನೋದು. ಯಾಕಂದರೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ, ತುಂಬ ರಫ್ ಆ್ಯಂಡ್ ಟಫ್ ಹಂಗೆಲ್ಲ ಇತ್ತು ಗೊತ್ತಾ. ಈ ಶೋಗೆ ಬಂದಾದ್ಮೇಲೆ ಎಲ್ಲ ಚೇಂಜಸ್ ಆಯಿತು, ಅದೊಂದು ಖುಷಿ ಇದೆಯಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ, ಪೇಷನ್ಸ್ ಜಾಸ್ತಿ ಕಲ್ತೀನಿ. ನಾವು ಭರ್ಜರಿ ಬ್ಯಾಚುಲರ್ಸ್ ನೋಡ್ಬೇಕಾದ್ರೆ, ಫಾಲೋ ಮಾಡಬೇಕಾದ್ರೆ ನೀವು ಅವ್ರಿಗೆ ಮುತ್ತು ಕೊಟ್ಟಷ್ಟು ಇನ್ಯಾವ ಬೇರೆ ಕಂಟೆಸ್ಟೆಂಟ್ಸು ಮುತ್ತು ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಅಂದರೆ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳಬೇಕು. ಅದೇ ಫಸ್ಟ್ 3 ವೀಕ್ಸ್ ಮೇ ಬಿ ನಾವು ತುಂಬ ಸೈಲೆಂಟ್ ಆಗಿದ್ದು, ಕಮ್ಮಿ ಮಾತಾಡ್ತಾ ಇದ್ದಿದ್ದು. ಅದಾದಮೇಲೆ ಕನೆಕ್ಟ್ ಆಗೋಕ್ಕೆ ಜಾಸ್ತಿ ಆಗಿದೆ. ಯಾಕಂದರೆ ಒಂದು 3 ವಾರ ಗಂಟ ನಮಗೆಲ್ಲೂ ರಿಹರ್ಸಲ್ಸ್ಗೆ ಟೈಮೇ ಸಿಗ್ತಾ ಇರಲಿಲ್ಲ. ಅದು ಆಫ್ಟರ್ 3 ವೀಕ್ಸ್ ರಿಹರ್ಸಲ್ಸ್ಗೆ ಅಂತ ಒಂದು 3 ಡೇಸ್ ಸಿಗ್ತಾಯಿತ್ತು. ಆಮೇಲೆ ಸ್ಟೇಜ್ ರಿಹರ್ಸಲ್ ಇರ್ತಾಯಿತ್ತು, ಶೋ ಬರ್ತಿತ್ತು. ಯಾವಾಗ ನಮಗೆ ಸ್ಟೇಜ್ ರಿಹರ್ಸಲ್ ಇರೋದು, ಒಂದು ವಾರ ಟೈಮ್ ಅಲ್ಲೇ ಹೋಗ್ಬಿಡ್ತಿತ್ತು. ಅಲ್ಲಿ ನಾವು ಜಾಸ್ತಿ ಕಳೆದಿದ್ದುಗಳು. ಅವಾಗ ನಾನು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದು. ಅವ್ರು ನಮ್ಮ ಮನೆಗೆ ಬಂದಾಗ, ನಾನು ಅವ್ರ ಊರಿಗೆ ಹೋದಾಗ, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕನೆಕ್ಟ್ ಆಗಿ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಎತ್ತಾ ಅಂತ ತಿಳ್ಕೊಳಕಾಯಿತು. ಅದೊಂದು ಪ್ಲಸ್. ನೀವೀಗ ಅವ್ರ ಮನೆಗೆಲ್ಲ ಹೋಗಿದ್ರಿ, ಅವ್ರ ಮನೆಯಲ್ಲಿ ಸ್ವೀಟ್ ಎಲ್ಲ ಮಾಡಿದ್ರಿ. ಸೊ ಸೂಪರಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರ. ಸಾಕತ್. ನಾನು ನನ್ನ ಲೈಫಲ್ಲೂ ತಿಂದಿಲ್ಲ. ಸರ್ಕ್ಯಾಸಮ್ ಇಲ್ಲ, ನಿಜವಾಗಿ ಸೂಪರಾಗಿ ಮಾಡಿದ್ರು. ಇಲ್ಲ, ತುಂಬಾ ಚೆನ್ನಾಗೇ ಮಾಡಿದೆ. ನಾನು ಸ್ವಲ್ಪ ಶುಗರ್ ಕಡಿಮೆ, ಶಾವಿಗೆ ಪಾಯಸ, ಅದು ಸಬ್ಬಕ್ಕಿ, ಏನಪ್ಪ ಏನೋ ಹೇಳ್ಬಿಟ್ಟಿದ್ರು ಅದಕ್ಕೆ ವರ್ಡು. ನಾನು ಅಯ್ಯೋ ಅಮ್ಮ ತಾಯಿ, ನಿನ್ನ ಹತ್ರ ನಾನು ಪಾಯಸ ತಿನ್ಬೇಕಾ ಇವಾಗ ಅಂತ. ಶಾವಿಗೆ ರವೆ ಪಾಯಸ ಉದ್ದ ಇರುತ್ತೆ, ಇದು ಶಾರ್ಟ್ ಆಗಿರುತ್ತೆ, ಅಷ್ಟೇ ಡಿಫ್ರೆನ್ಸ್. ಅದು ರವೆಲ್ಲೂ ಪಾಯಸ ಮಾಡ್ತಾ ಇರ್ತಾನೆ. ಅಡ್ಗೆ ಮಾಡ್ತೀರಾ ಮೇಡಮ್ ಮನೆಯಲ್ಲಿ? ಅಡ್ಗೆ ಇಲ್ಲ ಅಡ್ಗೆ ಏನ್ ಮಾಡಲ್ಲ. ನನ್ಗೆ ನಮ್ಮಮ್ಮ ಕಿಚನಿಗೆ ಹೋಗಕ್ಕೆ ಬಿಡಲ್ಲ, ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಎಂಟ್ರಿ ಅಂತ. ನನಗ್ ಮಾತ್ರ ಬಂದ್ರೆ ಒಂದು ಪಾತ್ರೆ ನಾನು ಏನೋ ಸ್ಮಾಲ್ ಡಿಶ್ ಏನೋ ಮಾಡಕ್ ಹೋಗಿರ್ತೀನಿ, 10 ಪಾತ್ರೆ ಯೂಸ್ ಮಾಡಿ ಬರೋದೆಲ್ಲ ಫುಲ್ ಗಲೀಜಾಗಿ. ನೀನು ಅಡ್ಗೆ ಮಾಡೋದು ಬೇಡ, ನಾವು ತಿನ್ನೋದು ಬೇಡ, ಮಾಡಿದ್ನ ಕರೆಕ್ಟಾಗಿ ತಿನ್ನು ಸಾಕು ಸದ್ಯಕ್ಕೆ ಅಂತ ಆ ಥರ ಇರೋದು. ಸೊ ಇವರ ರಕ್ಷಕರಮ್ಮ ತುಂಬ ಪೇಷನ್ಸಿಂದ ಹೇಳ್ಕೊಟ್ರು. ಆ್ಯಂಡ್ ಆ ಪಾಯಸ ಯಾವಾಗಲೂ ಮಾಡೋದನ್ನ ಮತ್ತೆ ಮರೆಯಲ್ಲ. ಸೊ ಯಾವಾಗಾದರೂ ಏನಾದರೂ ನನಗೆ ನೆಕ್ಸ್ಟ್ ಇವಾಗ ಹುಡುಗ ನೋಡೋಕೆ ಬಂದಾಗ ಒಂದು ಪಾಯಸನಾದರೂ ಮಾಡಿ ಕೊಡ್ಬೋದು.
ಸೊ ಅದಕ್ಕೆಲ್ಲ ಇವಾಗ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಅದನ್ನ ರಕ್ಷಕ್ ಅಮ್ಮ ಹೇಳ್ಕೊಟ್ಟಿದ್ದಾರೆ ನನಗೆ. ಅದು ಸರ್ಪ್ರೈಸಿಂಗ್ ಖುಷಿ ವಿಷಯ. ನಿಮ್ಮ ಮನೆಗೆ ಬಂದ್ರೆ ಚೆನ್ನಾಗಿರ್ತೈತೇನೋ. ಬೇಡವಾ? ನಾನು ಬೇಡ ಅಂತ ಹೇಳಿದ್ನ, ನಾನು ಬೇಡ ಅಂದ. ರೆಡಿ ಇದ್ದಾರೆ ಹುಡುಗ, ರೆಡಿ ಇದ್ದಾರೆ ಅಂತ. ಏನೋ ಒಂದ್ಸಲ ಫ್ರೆಂಡ್ ಅಂತಾನೆ, ಒಂದ್ಸಲ ಮನೆಗ್ ಸೊಸೆ ಬಾ ಅಂತಾನೆ. ನೋಡೋಣ. ಅಂದ್ರೆ ನಿಮ್ಮ ಬೇಬಿ ಅಲ್ವಾ, ಬೇಬಿ ಬುಲೆಟ್. ಸೊ ನಾವು ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ದೀವಿ. ನೀವು ಒಂದು ಡೈಲಾಗ್ ಕೂಡ ಹೇಳಿದ್ರಿ, ನನ್ನಲ್ಲಿರೋ ನಾಗವಲ್ಲಿನ ನೋಡ್ಬಿಟ್ಟು ರಕ್ಷಕ್ ರಾಮನಾಥ್ ಆಗ್ಬಿಟ್ಟಿದ್ದಾರೆ ಅಂತ. ನೋಡಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ಕಷ್ಟ ಆಯ್ತು. ನಮ್ಮೂರಲ್ಲಿ ಮುಂಗಾರು ಮಳೆ ಶೂಟ್ ಮಾಡಿದೀವಿ ಅಂತ ಊರಿಗೆ ಹೋದಾಗ ನಾನು ಪೂಜಾ ಗಾಂಧಿ ತರ ಅದನ್ನೇ ರೀಕ್ರಿಯೇಟ್ ಮಾಡಿದ್ವಿ. ಅದೇ ಜಾಗದಲ್ಲಿ ಹೋಗಿ ಎಲ್ಲ ವಿಡಿಯೋ ಮಾಡಿದ್ವಿ. ಅವಾಗ ಪ್ರೀತಮ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದ್ರು. ಆಮೇಲೆ ನಾಗವಲ್ಲಿ ರಾಮನಾಥ್ ಅದ್ ಹೇಗ್ ಬಂದಿದ್ರು, ಆಮೇಲೆ ವಂಡರ್ಲಾ ಹೋಗಿದ್ದೆ. ಫುಲ್ ಆಕಾಶದಲ್ಲಿ ಹಾರಾಡ್ತಾ ಇದ್ದ. ಏನು ಮಾಡ್ದ ನಿಮ್ಗೆ ಸರ್ಪ್ರೈಸ್ ಅಂತ ಕೇಳಿದಾಗ ಆಕಾಶನೇ ತೋರಿಸ್ಬಿಟ್ಟ ಅಂದೆ. ಅವತ್ತಿಂದ ಆಕಾಶ ಆಗ್ಬಿಟ್ಟ. ಆಮೇಲೆ ನಾನು ನನ್ನ ಹುಡ್ಗಂಗೆ, ನಾನು ಇಷ್ಟಪಡೋ ಹುಡ್ಗಂಗೆ ಕ್ಲಾಸಿಕಲ್ ಡಾನ್ಸ್ ಬರಬೇಕು ಅಂತ ಹೇಳಿದ್ದೆ. ಅವಾಗ ಭರತನಾಟ್ಯ ಎಲ್ಲ ಮಾಡ್ಬಿಟ್ಟಿದ್ದ. ಸೊ ರಾಮನಾಥ್ ಆಗಿ ಕನ್ವರ್ಟ್ ಆದ. 7-8 ಹೆಸರು ಕೊಟ್ರಿ. ಲಾಸ್ಟ್ ಡೇನೂ ಹೆಸರು ಕೊಟ್ರು ನನಗೆ. ಅಂದ್ರೆ ಯಾರೋ ಒಬ್ರು ಕೂತ್ಕೊಂಡು ಯಾರು ಗೆಲ್ತಾರೋ, ಸುಕೃತ ಯಾರೋ ಹೇಳ್ತಿರ್ಬೇಕೇನೋ ಮೇ ಬಿ, ಯಾರು ಗೆಲ್ತಾರೋ ನಮ್ಗೊಂದು 2 ಲಕ್ಷ 3 ಲಕ್ಷ ನಮ್ಮ ಅಕೌಂಟ್ಗೆ ಹಾಕ್ಬಿಡಿ ಅಂದರು. ಅಣ್ಣ ನಾನು ಹಾಕಿರೋ ಬಟ್ಟೆನೂ ಬಿಚ್ಬಿಟ್ಟು ಹೋಗ್ಬಿಡ್ತೀನಿ ಅಣ್ಣ ಇಲ್ಲಿಂದಾನೆ. ಇಲ್ಲಿಂದ ಹೊಸ ಹೆಸರು ಬಿಚ್ಚಪ್ಪ ಅಂತ ಇಟ್ರು. ಏನೇನೋ ಹೆಸರು, ರಾಮನಾಥ್, ಆಕಾಶು, ಪ್ರೀತಮ್ಮು, ಬಿಚ್ಚಪ್ಪ. ರಕ್ಷಕ್ ಅವ್ರಿಗೆ ಅದೆಲ್ಲ ಟೈಟಲ್ ಸಿಕ್ಕಿರೋ, ಅವತಾರ ಪುರುಷ ಅಂತ ಎಲ್ಲ ಸಿಕ್ತಾ. ಎಲ್ಲದಕ್ಕಿಂತ ಖುಷಿ ಏನಂದ್ರೆ ಲಾಸ್ಟ್ ಅಲ್ಲಿ ಈ ಒಂದು ಶೋಗ್ ಬಂದು ಯಾವ ಹುಡುಗ ಬದಲಾದ, ಈ ಶೋ ಇಂದ ಯಾರು ಪರ್ಫೆಕ್ಟ್ ಬ್ಯಾಚುಲರ್ ಚೇಂಜ್ ಆಗ್ತಾ ಹೋಗಿರೋದು ಇಲ್ಲಿಂದ ಅಂತ, ಅದಕ್ಕೆ ಅವತಾರ್ ಪುರುಷ ಅವಾರ್ಡ್ ಅಂತ ಬೇರೆ ಲಾಸ್ಟ್ ಅಲ್ಲಿ ಕೊಟ್ಟರು, ಒಂದು ಶೀಲ್ಡ್ ತರ. ಸೊ ರನ್ನರ್ಸ್ ಅವತಾರ್ ಪುರುಷ ಅವಾರ್ಡ್ ಎಲ್ಲ ರಮೋಲಾ ಇಂದ ನಿಮಗ್ ಸಿಕ್ಕಿರೋದು. ಅಂದ್ರೆ ಒಂದು ಹುಡ್ಗಿಗೋಸ್ಕರ ಅವನು ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಆಗ್ತೀನಿ. ಯಾವ್ದೋ ಹುಡುಗಿ ಅಲ್ಲ, ನೀವ್ ಇದ್ದಿದ್ದಕ್ಕೆ ಅವ್ರು ಚೇಂಜ್ ಆಗಿಲ್ಲ. ಕರೆಕ್ಟ್ ಸರ್? 100%. ನಿಮ್ಮೆಲ್ಲಾ ಮಾತುಗಳಿಗೆ ನಾನು ಹೂ ಅನ್ಲೇಬೇಕು. ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋಣ. ಖಂಡಿತ ಅಕ್ಸೆಪ್ಟ್. ನಿಮ್ಮಿಬ್ರು ಕೆಮಿಸ್ಟ್ರಿ ಬಗ್ಗೆ ನೀವೇ ಹೇಳ್ಬೇಕು. ನಮಗ್ ನೋಡಿದಾಗ ಸಖತ್ ಕ್ಯೂಟ್ ಅಂತ ಅನ್ಸ್ತಾ ಇತ್ತು ಆನ್ ಸ್ಕ್ರೀನ್ ಅಲ್ಲಿ ನೋಡಿದಾಗ. 10 ಸಲ ಮುತ್ತು ಕೊಡ್ತಿದ್ರಿ ಸ್ಟೇಜಲ್ಲಿ, ಒಂದ್ಸಲ ಪ್ರಪೋಸ್ ಮಾಡೆಲ್ಲ ಮೇಲೆ ಎಲ್ಲ ಕರ್ಕೊಂಡೋಗಿ ಏನಾದ್ರು ಜೋಕಾಲಿ ಸೆಟಪ್ ಎಲ್ಲ ಹಾಕ್ಸಿ ಎಲ್ಲ ಮುತ್ತು ಕೊಟ್ಟು ಪ್ರಪೋಸ್ ಮಾಡಿದ್ರಿ. ಹೇಳಿ, 1-2 ಡೈಲಾಗ್ ಹೇಳಿ. ಇಲ್ಲ, ಡೈಲಾಗ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಹೋಗ್ಲಿ, ಪ್ರಪೋಸ್ ಆದ್ರೂ ಮಾಡಿ. ಪ್ರಪೋಸ್ ಆಲ್ರೆಡಿ ಮಾಡಾಯ್ತು, ನಮ್ ಮುಂದೆ ಮಾಡಿ. ಅವತ್ತೇನೆ ಪ್ರಪೋಸ್ ಮಾಡಕ್ಕಾಗದೆ ಒಂದ್ ಮುತ್ತಾರು ಕೊಡು, ಇಲ್ಲ ಅಲ್ಲಿಂದ ಹಾರ್ಬಿಡು ಕೆಳಗೆ ಅಂದ್ರು ರವಿ ಸರ್. ಅದಕ್ಕೆ ಮುತ್ತು ಕೊಟ್ಟಿದ್ದು. ಇವಾಗ ಅದೇ ಅಂದ್ರೆ ನನಗೆ ಈ ಶೋ ಅದನ್ನೇ ಕಲ್ಸ್ಕೊಟ್ಟಿದ್ದು. ನಮ್ಗೆ ಯಾವ್ದು ಆಗಲ್ಲ ಅಂತ ಅನ್ಕೊಂಡಿದ್ದೀವಿ ಗೊತ್ತಾ. ನಮಗ್ ಭಯ ಇದೆ. ಸ್ಟೇಜ್ ಮೇಲೆ ಹೋದಾಗ ನಾವು ಮಾತಾಡ್ತೀವಿ, ಹೈಟ್ ಫೋಬಿಯಾ. ಅಂದ್ರೆ ಸ್ಟೇಜ್ ಮೇಲೆ ಹೋದಾಗ ನಾವು ಮಾತಾಡ್ತೀವಿ, ಸ್ಪಾಂಟೇನಿಯಸ್ ಮಾತು ಬರುತ್ತೆ, ಡೈಲಾಗ್ ಹೇಳ್ತೀವಿ ಮತ್ತೊಂದು. ಆದ್ರೆ ಕೆಲವೊಂದು ಲೈಫಲ್ಲಿ ಬರೋ, ಅಂದ್ರೆ ಅದೊಂದು ಟಾಸ್ಕ್ ಅಲ್ಲ. ಫ್ಯೂಚರಲ್ಲಿ ನಾವು ಪ್ರಪೋಸ್ ಮಾಡಲೇಬೇಕು, ಇಲ್ಲಾಂದ್ರೆ ಲವ್ ಮ್ಯಾರೇಜ್ ಆಗ್ತೀವೋ ಅರೇಂಜ್ ಮ್ಯಾರೇಜ್ ಆಗ್ತೀವೋ ಗೊತ್ತಿಲ್ಲ. ಆದ್ರೆ ಅದೊಂದು ಸೆಗ್ಮೆಂಟ್ ಬಂದೇ ಬರುತ್ತೆ ನಮ್ಮ ಲೈಫಲ್ಲಿ, ಒಂದು ಪ್ರಪೋಸ್ ಮಾಡೋ ಅಂಥದ್ದು. ಅದಕ್ಕೆ ಧೈರ್ಯ ಕೊಟ್ಟಿರೋಂಥದ್ದು ಭರ್ಜರಿ ಬ್ಯಾಚಲರ್ಸ್. ನಮ್ಮ ಕೈಲಿ ಏನು ಮಾಡೋಕ್ಕಾಗ್ದಿರೋದೆಲ್ಲ ಇತ್ತು, ಅದು ಭರ್ಜರಿ ಬ್ಯಾಚಲರ್ಸ್ ತೋರಿಸಿದೆ. ಹೈಟ್ ಫೋಬಿಯಾ ಇತ್ತು, ವಂಡರ್ಲಾಗ್ ಹೋದ್ವಿ. ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ನಂಗೆ ಹೈಟ್ ಫೋಬಿಯಾ ಇದೆ, ಬೇಕು ಅಂತ ಇವ್ನಿಗೆ ಕಾಲಿಡೋಣ ಅಂದ್ಬಿಟ್ಟು ಒಂದು ರೋಪ್ ಹಾಕ್ಬಿಟ್ಟು ಮೇಲೆ ಎತ್ತಿದ್ರು. ಅದಾದಮೇಲೆ ಏರಿಯಲ್ ಆ್ಯಕ್ಟ್ ಬೇರೆ ಒಂದು ಡಾನ್ಸ್ ಮಾಡಿದ್ವಿ. ಅದಾದಮೇಲೆ ಏರಿಯಲ್ ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ದು. ಅಲ್ಲ, ನೀವು ಅವ್ರ ಜೊತೆ ಏರಿಯಲ್ ಹೋದಾಗ ಭಯ ಪಟ್ರಿ. ಅದೇ ಪೂಜಾ ಮಹಾನಟಿಯಿಂದ ಬಂದಾಗ ಎಷ್ಟು ನೀಟಾಗಿ ಡ್ಯಾನ್ಸ್ ಮಾಡಿದ್ರಿ. ಕೇಳಿಸ್ಲಿಲ್ಲ. ಇನ್ನು ಸರ್ಪ್ರೈಸಿಂಗ್ ನನ್ಗೆ ಪ್ರಾಕ್ಟೀಸ್ ಮಾಡಿದಿರ್ಬೋದು, ಇನ್ನೊಂದಿರ್ಬೋದು. ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದು ಒಂದು 3 to 4 hours. ಬಿಕಾಸ್ ತುಂಬ 4 ಜನ ಇರ್ತಿದ್ರು ಪೇರು. ಸೊ ಎಲ್ಲರಿಗೂ ಟೀಚ್ ಮಾಡ್ಕೊಂಡು ಬರ್ತಿದ್ರು ಕೊರಿಯೋಗ್ರಾಫರ್. ಸೊ ಟೈಮ್ ತುಂಬ ಕಡಿಮೆ ಇರ್ತಿತ್ತು. ಇವನು 3 ದಿನ ಡೇ ಆ್ಯಂಡ್ ನೈಟು ಡಾನ್ಸ್ ಕ್ಲಾಸಲ್ಲೇ ಮಲ್ಕೊಂಡು ಅಲ್ಲೇ ಎದ್ದು ಆ್ಯಂಡ್ ಲಿಫ್ಟ್ಸ್ ಎಲ್ಲ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ನನಗೆ ಬೇರೆ ಬ್ಲೂ ಆ್ಯಂಡ್ ಪರ್ಪಲ್ ಮಾರ್ಕ್ಸ್ ಎಲ್ಲ ಆಗ್ಬಿಡ್ತಿತ್ತು ಅವ್ನು ಟಚ್ ಮಾಡಿದ್ರೆ. ಹೋಲ್ಡ್ ಅಷ್ಟು ಅಂದರೆ ಅಷ್ಟೊಂದು ಸೆನ್ಸಿಟಿವ್. ಆಮೇಲೆ ಹಾಗೆ ರೊಮ್ಯಾನ್ಸ್ ಮಾಡೋದಂತ ಬಂದಾಗ ಹಾಗೆಲ್ಲ ಇರಲಿಲ್ಲ. ಮಾಸ್ ಹೀರೋ ಅಲ್ವಾ, ಫುಲ್ ರಫ್, ಟಚ್ ಕೂಡ ರಫಾಗೆ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು. ಪೂಜಾ ಜೊತೆ ಅಷ್ಟೊಂದೆಲ್ಲ ಡ್ಯಾನ್ಸ್ ಮಾಡಿದಾಗ ನಾನು ಅವ್ರಿಗೂ ಕೇಳಬೇಕು ಹೆಂಗ್ ಮಾಡಿದ್ರಿ ಅಂತ. ಸೊ ಕೊರಿಯೋಗ್ರಾಫರ್ಗೂ, ಯಾರು ಕೊರಿಯೋಗ್ರಾಫರ್ ಅವತ್ತು? ರಾಹುಲ್ ಮಾಸ್ಟರ್ ಅಂತ. ಸೊ ಮಾಸ್ಟರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅವನಿಗೆ. ಸೊ ನನಗೂ ಪರ್ಫಾರ್ಮೆನ್ಸ್ನ ನೋಡಿ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಹೈಟ್ ಫೋಬಿಯಾ ಇದ್ರೂ ಕೂಡ ಮೇಲೆಲ್ಲ ಹಂಗೆ ಹಾರಾಡಿದ್ದು. ಬಟ್ ಆದ್ರೂ ನನ್ನ ಜೊತೆ ಮಾಡಿದೆ, ಅಲ್ಲಿ ಧೈರ್ಯ ಬಂದಿದ್ದು. ಅದೊಂದು ಡೌಟ್, ಅದು ಹೆಂಗೆ ಅಂತ ಗೊತ್ತಿಲ್ಲ.
ಇದು ಯಾಕೆ ಈ ಥರ ನೀವು ಅಂದರೆ ಪಾಪ ಮಹಾನಟಿಯಲ್ಲಿ ಪೂಜಾ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ರಮೋಲ ಅವ್ರ ಜೊತೆ ಅಷ್ಟು ದಿವಸದಿಂದ ಬರ್ದ್ರಿ. ರಮೋಲ್ ಅವ್ರದ್ದು ಸಂಬಂಧ ತುಂಬಾ ಚೆನ್ನಾಗಿದೆ, ದಯವಿಟ್ಟು ನೀವೆಲ್ಲರೂ ಈಗ ಹಾಳಾಗಿದೆ ಅನ್ಕೊಂಡ್ ಹೇಳು ಏನ್ ಸೀಕ್ರೆಟ್ ಅಂತ. ಅವ್ರಿಗೂ ಕ್ಯೂರಿಯಾಸಿಟಿ, ಏನಿಲ್ಲ ಅಂದ್ರೆ ಕ್ಯೂರಿಯಾಸಿಟಿ. ಮಾಸ್ಟರ್ ಅಷ್ಟೇ ನಮ್ಮನ್ನ ಚೆನ್ನಾಗಿ ಟ್ರೈನ್ ಮಾಡಿದ್ರು, ಎಲ್ಲ ಮಾಸ್ಟರ್ಸು ಟ್ರೈನ್ ಮಾಡಿದ್ರು. ನನಗೆ ಐಟ್ ಫೋಬಿಯಾ ಅನ್ನೋದು ಒಂದಿತ್ತು ಗೊತ್ತಾ, ಅದನ್ನ ನಾನು ಚೇಂಜ್ ಮಾಡಲೇಬೇಕು. ಜನರಿಗೆ ಹೆಂಗೆ ಹೇಳಿದ್ರೆ, ಇವ್ನು ನೈಟ್ಗೆ ಹೋದ್ರೆ ಇವನ್ನ ತಮಾಷೆ ಮಾಡ್ತಾರೆ, ಇವ್ನಿಗೆ ಭಯ ಇದೆ, ಇವ್ನು ವಾಮಿಟ್ ಮಾಡೋರು ರಿವರ್ಗೆ ಹೋಗ್ತಾರೆ, ಹಂಗೆ ಹಿಂಗೆಲ್ಲ ಇತ್ತಲ್ಲ, ಅದನ್ನು ನಾನು ಪ್ರೂವ್ ಮಾಡಲೇಬೇಕು ಅಂತ ಒಂದು ಪರ್ಸನಲ್ ಚಾಲೆಂಜ್ ಇತ್ತು ನನಗೆ. ಅಂದರೆ ಅದು ಬಿಟ್ಟು ನನಗೆ ಒಂದು ಪರ್ಸನಲ್ ಚಾಲೆಂಜ್ ಇತ್ತು. ಅಂದರೆ ನಾನು ಇಲ್ಲಿ ತೋರಿಸ್ಬೇಕು ನಾನು ಏನು ಅನ್ನೋದು ಅಂತ. ಅದನ್ನು ತೋರಿಸಿದೆ, ಅದು ಖುಷಿ ಆಯಿತು. ಜಡ್ಜಸ್ ಎಲ್ಲ ಖುಷಿ ಪಟ್ಟರು, ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು, ಅದೊಂದು ಸಾಕು. ಸೊ ಅದು ಪ್ರಪೋಸ್ ಮಾಡಿದ್ದ ಐಡಿಯಾ ಹೇಗೆ ಬಂತು ನಿಮಗೆ? ಅಂದರೆ ಇಬ್ರು ರೆಡ್ ಆ್ಯಂಡ್ ರೆಡ್ ಎಲ್ಲಿ ಹೋದ್ರು ಮ್ಯಾಚಿಂಗ್ ಔಟ್ಫಿಟ್ಸ್ ಹಾಕೊಂಡ್ಬರ್ತಾ ಇದ್ರಿ. ಅವ್ರಿಗೆ ಮ್ಯಾಚ್ ಮಾಡೋದಕ್ಕೆ ನೀವು ಹಿಂದಿನ ದಿನ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರಿ ಅಂತಲೂ ಹೇಳಿದ್ರಿ. ಸೊ ಹೇಳಿ ಕಾಸ್ಟ್ಯೂಮ್ಸ್ ಬಗ್ಗೆ. ಅಂದರೆ ನಮ್ಮ ಮಾತನ್ನ ನೋಡಿ ಎಷ್ಟು ಜಡ್ಜ್ ಮಾಡ್ತಾರೋ ಜನ, ನಾವು ಹಾಕಿರೋ ಕಾಸ್ಟ್ಯೂಮ್ ನಾವು ಹೆಂಗೆ ಪ್ರೆಸೆಂಟ್ ಆಗ್ತೀವಿ ಒಂದು ಸ್ಟೇಜ್ ಮೇಲೆ ಅನ್ನೋದು ಅಷ್ಟೇ ಜಡ್ಜ್ಮೆಂಟ್ ಮಾಡ್ತಾರೆ. ಅಂದರೆ ನಾನೊಬ್ಬ ಆರ್ಟಿಸ್ಟ್ ಮಗ ಅನ್ನೋದು ಎತ್ತಿ ಸೈಡ್ಗೆ ಇಟ್ಟಾಗ, ನಾನೊಂದು ಪರ್ಫಾರ್ಮ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಫಸ್ಟು ಕೆಳಗಡೆಯಿಂದ ಮೇಲೆ ಗಂಟ ನೋಡ್ತಾರೆ, ಇವ್ನು ಯಾವ ಥರ ಬಟ್ಟೆ ಹಾಕಿದ್ದಾನೆ, ಇವ್ನು ಹಿಂಗಿದ್ದಾನೆ ಅಂತ. ಅದಾದಮೇಲೆ ನಮ್ಮ ಮಾತನ್ನ ಜಡ್ಜ್ ಮಾಡೇ ಮಾಡ್ತಾರೆ. ನನ್ನ ಕಾಸ್ಟ್ಯೂಮ್ ಡಿಸೈನರ್ ಚಂದನ್ನು, ಅವ್ರು ಯಾವತ್ತೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಎಷ್ಟೊತ್ತಿಗೆ ಹೇಳಿದ್ರು ನೈಟು, ಪಾಪ ಇದನ್ನು ಚೇಂಜ್ ಮಾಡಬೇಕು ಬ್ರೋ, ಇದನ್ನು ಮಾಡಬೇಕು ಅಂತ ಹೇಳಿದಾಗ ಯಾವುದನ್ನು ಇಸ್ಡಿಟ್ ಮಾಡ್ತೀರಾ, ಬ್ರೋ ಓಕೆ ಬ್ರೋ ಹಿಂಗೆ ಮಾಡೋಣ ಅಂತ ಹೇಳಿ ಪ್ರತಿಯೊಂದು ಕಾಸ್ಟ್ಯೂಮ್ ಡೇ 1 ಹಿಡ್ದು ಲಾಸ್ಟ್ ಬರೋ ಗಂಟನೂ ಸಕ್ಕದಾಗಿ ಮಾಡಿದ್ರು. ಅವರು ನಮ್ಮ ಟೀಮಲ್ಲಿ ಹೇಳ್ತೀನಿ, ಏನೋ ಕಾಸ್ಟ್ಯೂಮ್ ಅವಾರ್ಡ್ ಏನಾದ್ರು ಕೊಡೋ ಥರ ಇದ್ದರೆ ರಕ್ಷಕ ಕೊಡ್ಬೋದು, ರಕ್ಷಕ ರಮೋಲ್. ಯಾಕಂದರೆ ಅವರಿಬ್ಬರು ನೀಟಾಗಿ ಅದನ್ನು ಮ್ಯಾಚ್ ಮಾಡಿಕೊಂಡು, ಆ ಕಲರ್ ಡಿಫ್ರೆನ್ಸ್ ಆಗಿರ್ಬೋದು, ಫ್ಲೋರಲ್ ಪ್ರಿಂಟ್ಸ್ ಆಗಿರ್ಬೋದು, ಮತ್ತು ಅಟರ್ ಏನಂದರೆ ಆ ಥೀಮ್ ಏನಿದೆ ಆ ಥೀಮ್ ತಕ್ಕನಂಗೆ ಅವರಿಬ್ಬರು ಕಾಸ್ಟ್ಯೂಮ್ನ ಹಾಕೊಂಬರೋರು ಅಂತ. ಅದೇ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ನಂಗೆ ಕರೆಕ್ಟಾಗಿರ್ಬೇಕು ಫಸ್ಟು. ಅದಕ್ಕೋಸ್ಕರ ಅದೊಂದು ಖುಷಿ. ನಂಗೆ ಬಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ನಾನು ಹಾಕೊಂಡಾಗ ಆ ಬಟ್ಟೆ ಅದೊಂದು ನಮಗೊಂದು ಏನಂತಾರೆ, ಒಂದು ಧೈರ್ಯ ಬರಬೇಕು. ನಾವು ಮಾತಾಡ್ತೀವಿ ಅಂದರೆ ನಾವು ಹಾಕಿರೋ ಒಳ್ಳೆ ಬಟ್ಟೆ ಇರಬೇಕು. ಆವಾಗಲೇ ನಂಗೆ ಒಂದು ಒಳ್ಳೆ ಗಟ್ಸ್ ಬರೋದು. ನೋಡಿ, ಇನ್ನೊಂದು ಶೋಗೆ ಹೋಗಿದ್ದೆ ನಾನು ಎಷ್ಟೋ ಕಷ್ಟ ಮಾಡಿ ಕಾಸ್ಟ್ಯೂಮ್ ಹಾಕೊಂಡು ಹೋಗಿದ್ದೆ. ಒಳಗಡೆ ಹೋಗೋದ್ಮೇಲೆ ಯಾವುದೋ ಒಂದು ಬಟ್ಟೆ ಕೊಟ್ಟರು ನನಗೆ ಆ ಪವರು ಇಲ್ಲ, ಎನರ್ಜಿನೂ ಇಲ್ಲ ಆ ಥರ ಮಾತಾಡಬೇಕು ಅಂತ ಹೇಳಿದಾಗ. ಅದೇ ನಾವು ಹಾಕೋ ಒಂದು ಬಟ್ಟೆನೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಒಂದು ಶೋನಲ್ಲಿ ತಿಳಿಸ್ಕೊಟ್ಟಿದ್ದು. ಆ್ಯಂಡ್ ಅದು ಸ್ಟಾರ್ಟಿಂಗಲ್ಲಿ ಒಂದು 3-4 ಎಪಿಸೋಡ್ಸು ಕೋಇನ್ಸಿಡೆನ್ಸ್ ನನಗೆ ಗೊತ್ತಿರ್ತಾ ಇರಲಿಲ್ಲ, ಅದು ಹಂಗಂಗೆ ಮ್ಯಾಚ್ ಆಗಿಬಿಡ್ತಾ ಇತ್ತು. ಸೊ ಅದನ್ನು ನಾವು ಕಂಟಿನ್ಯೂ ಮಾಡಿದ್ದು ಅಷ್ಟೇ, ಗೊತ್ತಿಲ್ಲದೇ ಸೇಮ್ ಮ್ಯಾಚ್ ಆಗೋ ಥರನೇ ಹಾಕೊಂಡ್ಬಿಟ್ಟಿರ್ತಿದ್ವಿ. ಸೊ ಚೆನ್ನಾಗಿ ಕಾಣಿಸ್ತಾ ಬಂತು. ಸೊ ಪ್ರೆಸೆಂಟಬಲ್ ಆಗಿರುತ್ತೆ. ಸೊ ಹೆಂಗೂ ಶೋ ಮಾಡ್ತಾ ಇದ್ದೀವಿ, ಎಲ್ಲ ಥರದಲ್ಲೂ 100% ಕೊಡೋಣ. ನೋಡೋಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಆಡಿಯನ್ಸ್ಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ. ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಔಟ್ಫಿಟ್ ಕಳಿಸಿದ್ರು ಕೂಡ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಹಾಕೊಂಬರ್ತಾಯಿದ್ರು. ಸೊ ಡಿಸೈನರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿ ಬಂತು. ಅಂದರೆ ಈಗ ಕಾಸ್ಟ್ಯೂಮ್ಸ್ ಅಂದರೆ ಹುಡುಗರಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ತುಂಬಾ ಇಂಟ್ರೆಸ್ಟ್ ಅಲ್ವಾ? ಅದು ಶೋ ಇರ್ತೀವಿ ಅಂದರೆ ಯಾವ ಥರ ಔಟ್ಫಿಟ್ ಅಟೈರ್ ಎಲ್ಲ ಹಾಕ್ಬೇಕಂತ. ನಿಮ್ಮ ಶಾಪಿಂಗ್ ಲಿಸ್ಟ್ ಎಲ್ಲ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಸೊ ಹೇಳಿ, ಒಂದು ಕಾಸ್ಟ್ಯೂಮ್ಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ ಅಂತ. ಇಲ್ಲ, ಕಾಸ್ಟ್ಯೂಮ್ಸ್ ತುಂಬಾ ಕಾಸ್ಟ್ಲಿ ಇರ್ತಿತ್ತು, ಬಟ್ ಆದರೆ ನನ್ನ ಡಿಸೈನರ್ಸ್ ಮಾಡಿ ಕೊಡ್ತಾ ಇದ್ರು. ಹಾಗಾಗಿ ಅದ್ರ ಏನು ನಾನೇನು ಪೇ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಥ್ಯಾಂಕ್ಸ್ ಟು ಡಿಸೈನರ್ಸ್. ಯಾರ್ಯಾರು ತುಂಬ, ನಾನು ಯಾವುದೇ ಡಿಸೈನ್ ಕೊಟ್ಟರು, ಸಾಯಾ ಡಿಸೈನ್ ಸ್ಟುಡಿಯೋ ಅಂತ ಆ್ಯಂಡ್ ಫ್ಲಾಲೆಸ್ ಸ್ಟುಡಿಯೋ ಅಂತ ಇಬ್ಬರು ಡಿಸೈನರ್ಸ್ ನನಗೆ ಇದು ಡಿಸೈನ್ ಮಾಡಿದ್ದು ಈ ಶೋ ಅಲ್ಲಿ. ಸೊ ಇಬ್ಬರು ನಾನು ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೇ ದಿನ, 3 ದಿನ 2 ದಿನ ಇದ್ದಾಗ ಹೇಳಿದ್ರು ಔಟ್ಫಿಟ್ ರೆಡಿ ಮಾಡಿ ಕೊಡ್ತಾ ಇದ್ರು. ಹಾಗಾಗಿ ತುಂಬ, ಅದು ಬಿಟ್ಟರೆ ನಾನು ಓನ್ ಕಾಸ್ಟ್ಯೂಮ್ಸ್ ಕೆಲವೊಂದು ಹಾಕಿದ್ದೀನಿ. ಆ್ಯಂಡ್ ಓವರಾಲ್ ನನಗೆ ಇಲ್ಲಿ ರೆಡಿಯಾಗಿ ಕುತ್ಕೊಳ್ಳೋಕ್ಕೆ ಚೆನ್ನಾಗಿ ಆಪರ್ಚುನಿಟಿ ಇತ್ತು, ಆರಾಮಾಗಿ ರೆಡಿ ಆಗ್ಬೋದಿತ್ತು, ಯಾವ ಥರ ಬೇಕೋ ಆ ಥರ. ಹಾಗಾಗಿ ಡಿಫ್ರೆಂಟ್ ಸ್ಟೈಲ್ಸ್, ಒಂದಿನ ಜಡೆ ಹಾಕೊಳ್ಳೋದು, ಒಂದಿನ ಫ್ರೀ ಹೇರ್ಸು, ಎಲ್ಲ ಥರ ಕಾಸ್ಟ್ಯೂಮ್ಸ್. ಆ್ಯಂಡ್ ಆಲ್ಸೋ ಡ್ಯಾನ್ಸಲ್ಲೂ ಕೂಡ ನನಗೆ ಬೆಲ್ಲಿ ಡ್ಯಾನ್ಸ್ ಕಾಸ್ಟ್ಯೂಮ್ಸು, ಬೆಲ್ಲಿ ಡ್ಯಾನ್ಸ್ ಇತ್ತು, ಆಮೇಲೆ ರೊಮ್ಯಾಂಟಿಕ್ ರೈನ್ ಡ್ಯಾನ್ಸ್ ಇತ್ತು. ಎಲ್ಲ ಥರದ್ದು ಡ್ಯಾನ್ಸ್ಗಳು ನನಗೆ ಮಾಡೋಕ್ಕೆ ಸಿಕ್ತು. ಆ್ಯಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಓವರಾಲ್ ಹಾಗೆ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಸರ್ಪ್ರೈಸ್ ಆಗಿದ್ದು ರೈನ್ ಡ್ಯಾನ್ಸು, ಅದರಲ್ಲೂ ರಕ್ಷಕ್ ಅವರು ನಿಮ್ಮ ಜೊತೆ ಆ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ಯಾರೂ ಇಮ್ಯಾಜಿನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಹೆಂಗಿತ್ತು, ಎಷ್ಟು ಕಷ್ಟ ಆಯಿತು ಅಂತ? ಫಸ್ಟ್ ಡೇ ನಾನು ಅದಕ್ಕೆ ಕೋಆಪ್ರೇಟೇ ಮಾಡಿಲ್ಲ. ನಾನು ಹಿಂಗೆಲ್ಲ ನಾನು ಮಾಡೋದೇ ಇಲ್ಲ, ಒಳ್ಳೆ ಟಪಾಂಗುಚ್ಚಿ ಕೊಡಿ ಮಾಡ್ತೀನಿ, ನನಗೆ ಹಿಂಗೆ ಮುಟ್ಟೋದು ಹಿಂಗೆಲ್ಲ ಮಾಡೋದಿಲ್ಲ, ನಂಗೆ ಸತ್ಯೋಗ್ಲೂ ಆಗಲ್ಲ ಅಂತ. ಅದಾದಮೇಲೆ ಅಂದರೆ ನಾನು ಯಾಕೆ ಅದನ್ನು ಪ್ರೂವ್ ಮಾಡ್ಬೇಕಂತ ಹೇಳ್ತೀನಿ ಅಂದರೆ, ಕೆಮಿಸ್ಟ್ರಿ ರೌಂಡಲ್ಲಿ ಒಂದು ಡ್ಯಾನ್ಸ್ ಕೊಟ್ಟರು ನಮಗೆ. ಅಂದರೆ ಕೆಮಿಸ್ಟ್ರಿ ಅಂದರೆ ಏನು, ಐ ಕಾಂಟ್ಯಾಕ್ಟ್ ಇರಬೇಕು, ನಾವು ಅವ್ರನ್ನ ನೋಡಬೇಕು, ನಮ್ಮನ್ನ ನೋಡಬೇಕು, ಅಷ್ಟೇ ಕೆಮಿಸ್ಟ್ರಿ ಇರಬೇಕು ಅಂತ. ಅದು ನಮಗೆ ಸುಂಟ್ರಗಾಳಿ ಸಾಂಗ್ ಕೊಟ್ಟಿದ್ರು. ಅದು ಇರೋ ಟಪಾಂಗುಚ್ಚಿ.
ನಾವು ಇಬ್ರು ನೋಡ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ಆಗಲ್ಲ, ಯಾಕಂದರೆ ಆ ಫೋರ್ಸ್ ಇರುತ್ತೆ, ಆ ರಿದಮ್ ಇರುತ್ತೆ ಅಂತ ಹೇಳಿದ್ರೆ ನಾವು ಎದುರುಗಡೆ ಇರೋರನ್ನೇ ನೋಡ್ಕೊಂಡು ಆಡಬೇಕು. ಅದರಲ್ಲಿ ನನಗೆ ಬಂದಿದ್ದು ನೆಗೆಟಿವ್ ಏನಂತ ಹೇಳಿದ್ರೆ ನಿಮ್ಮಿಬ್ಬರಲ್ಲಿ ಕೆಮಿಸ್ಟ್ರಿ ಇರಲಿಲ್ಲ ಅಂತ. ಅದನ್ನು ನಾನು ಪ್ರೂವ್ ಮಾಡಲೇಬೇಕು. ಇಲ್ಲ ಒಂದು ಕಡೆ ಚಾನ್ಸ್ ಸಿಕ್ಕಿದ್ದು ಇದೇ ಒಂದು ಶೋನಲ್ಲಿ ಜಡ್ಜಸ್ ಹೇಳ್ತಾ ತಿರ್ಗಾ ಸಕ್ಕದಾಗಿ ಮಾಡಿದೆ ಅಂತ. ಅವಾಗ ನಮ್ಮ ಬಾಸ್ ಹೇಳಿದ್ರು ನಿಮ್ಮಿಬ್ರು ಕೆಮಿಸ್ಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂದ್ಬಿಟ್ಟು ನಾನು ಕರೆದಿ ಹಿಂಗೆ ಮುತ್ಕೊಟ್ಬಿಟ್ಟು ಎಲ್ಲ ಹೇಳಿದ್ರು ಸಕ್ಕದಾಗಿ ಆ ಮಾಡಿದೆ. ಡಾನ್ಸ್ ಮಾಡಿಸ್ಬೇಕಾದ್ರೆ ನನಗಂತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಕೆಮಿಸ್ಟ್ರಿ ಅಂತಂದ್ರೆ ಫಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೊಡಿತಾ ಇದ್ದೇನೆ ನಮಗೆ ಸಿಕ್ಕಿದ ಮಾಸ್ಟರ್ಸ್ ಅಷ್ಟು ಜನನೂ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೈನ್ ಮಾಡೋರು ನಮ್ಮ ಮಾಸ್ಟರ್ಸ್ ಎಲ್ಲರೂ. ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಏನೇ ನಮಗೆ ಸಿಕ್ಕಿದ್ದು. ಬ್ರೋ ಇದು ಮಾಡೋಕ್ಕಾಗಲ್ಲ, ಬ್ರೋ ಇದನ್ನ ಮಾಡಿ ಅಂದ್ರೆ ನಾವೇ ಡಾನ್ಸ್ ಅಲ್ಲಿ ನನಗೆ ನಾನು ಹಾಕೊಂತಿದ್ದೆ ಒಂದು ಫ್ಲಿಪ್ ಕೊಡಿ, ಏನೋ ಒಂದು ಚೇಂಜಸ್ ಇರಬೇಕು. ಅಂದ್ರೆ ಬೇರೆಯವ್ರು ಮಾಡೋದಕ್ಕಿಂತ ರಕ್ಷಕಲ್ಲಿ ಏನೋ ಒಂದು ಡಿಫ್ರೆಂಟ್ ಅಂದ್ರೆ ಅಲ್ಲಿ ಕೂತಿರೋ ಜಡ್ಜಸ್ ಏನಕ್ಕೆ ಏನು ಕೇಳ್ತಾರೆ ಅಂದ್ರೆ ಒಂದು ಸ್ಟಂಟ್ ಆದ್ರೂ ಮಾಡ್ಬೇಕು ರಕ್ಷಕರು, ಇಲ್ಲ ಏನೋ ಒಂದು ಅವ್ನ ಡಾನ್ಸಲ್ಲಿ ಏನೋ ಡಿಫ್ರೆಂಟ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಂತ. ಅವಾಗ ನಾನೇ ಹೇಳ್ತಿದ್ದೆ ಮಾಸ್ಟರ್ಗೆ, ಮಾಸ್ಟರ್ ಇದು ಮಾಡೋಣ, ಇಲ್ಲೇನೋ ಒಂದು ಫ್ಲಿಪ್ ಮಾಡೋಣ, ಇಲ್ಲೇನೋ ಒಂದು ಸ್ಲೈಡ್ ಮಾಡೋಣ, ಇನ್ನೊಂದು ಒಂದು ಫ್ಲೋರ್ ಮೂವ್ಮೆಂಟ್ ಮಾಡೋಣ ಅಂತ. ಆ ಒಂದು ಸಾಂಗಲ್ಲೂ ಅಷ್ಟೇ ಅದೊಂದು ಅವ್ರಿಗೆ ಒಂದು ಫ್ಲಿಪ್ ಹೊಡೆದ್ಬಿಟ್ಟು ಕಿಸ್ ಕೊಟ್ಟು ಹಿಂಗೆ ಎಬರಿಸ್ತೀವಿ ಗೊತ್ತಾ, ಅದೊಂದು ಡಿಫ್ರೆಂಟ್ ಆಗಿತ್ತು. ಮತ್ತೆ ಆ ಡಾನ್ಸೇ ನಂಗೆ ಒಂಥರ ಸ್ಪೆಷಲ್ಲು. ಇಷ್ಟು ಸಖತ್ತಾಗಿ ರಕ್ಷಕ್ ರೊಮ್ಯಾಂಟಿಕ್ ಸಾಂಗ್ ಡ್ಯಾನ್ಸ್ ಮಾಡ್ತಾನ ಅಂತ ಎಲ್ರಿಗೂ ಒಂದು ಎಕ್ಸ್ಪ್ರೆಷನ್ ಆಗಿತ್ತು. ಅವನು ಫ್ಲಿಪ್ಸ್ ಎಲ್ಲ ಮಾಡ್ಬೇಕಾರೆಲ್ಲ ಡಾನ್ಸ್ ಕ್ಲಾಸ್ ಎಲ್ಲ ಬಿದ್ದಿದ್ದ, ಬಟ್ ಎಷ್ಟೊಂದೆಲ್ಲ ಏಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದ. ನಾನು ಯಾಕೆ ಇಷ್ಟು ಏನಾದರೂ ಮಾಡ್ಕೊಂಡ್ಬಿಟ್ರೆ ಅಂತ ಅನ್ನಿಸ್ತಿತ್ತು. ಬಟ್ ಅದೇ ರೊಮ್ಯಾಂಟಿಕ್ ರೌಂಡಲ್ಲಿ ನಾನು ಎಷ್ಟು ಕಷ್ಟಪಟ್ಟು ಐ ಕಾಂಟ್ಯಾಕ್ಟ್ ಮಾಡಿಸ್ತಾ ಇದ್ದೆ. ಅದೇ ಮಹಾಸಂಗಮ ಆದಾಗ ಮಹಾನಟಿಯವ್ರ ಜೊತೆ ಹೇಳೋದೇ ಬೇಡ. ನೋಡಿ ಅವ್ರಿಗೆ ಎಷ್ಟು ಜಲಸ್ ಎಕ್ಸ್ಪೀರಿಯನ್ಸ್ ಅದು ಆಮೇಲೆ ಅನ್ಕೊಂಡೆ ಮಾಡಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದೇ ಆಮೇಲೆ ಗೊತ್ತಾಯ್ತು, ಓಕೆ ನಾನೇ ಹೇಳ್ಕೊಟ್ಟಿದ್ದಲ್ವಾ ಎಲ್ಲಿ ಅಂತ. ಬಟ್ ಆದ್ರೂ ಅವತ್ತು ರಮೋಲಾ ಅವ್ರನ್ನೇ ತುಂಬಾ ಫೋಕಸ್ ಮಾಡಿ ನೋಡ್ತಾ ಇದ್ರು, ಜಲಸಿ ಅವ್ರಿಗೆ ಎಷ್ಟಾಗಿತ್ತು ಅಂತ. ಕೂತಿರೋ ಇನ್ನು 9 ಜನ ನನ್ನನ್ನೇ ನೋಡ್ತಿದ್ದಾರೆ. ಏನು ಎಕ್ಸ್ಪ್ರೆಷನ್ಸ್, ನನಗೆ ಏನು ಎಕ್ಸ್ಪ್ರೆಷನ್ಸ್ ಕೊಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಅಷ್ಟು ಜಲಸ್ ಮಾಡ್ಸಿತ್ತಪ್ಪಲ್ವಾ. ನನ್ನ ಕಣ್ಣಲ್ಲಿ ಅವ್ರ ಫೋಟೋ ಹೊಡೆದಿಕೊಂಡಿದ್ದೀನಿ, ಅದು ಬಿಟ್ರೆ ಬೇರೆ ಯಾವ ಹುಡುಗಿರ ಮೇಲೆ ಹೋಗಲ್ಲ ಅಷ್ಟೆಲ್ಲ. ಅವ್ರ ಪೂಜಾನು ನೀವೇ ಅಂದ್ಕೊಂಡಿರ್ಬೇಕು ಪ್ರಾಬಬ್ಲಿ. ನಾನು ಪೂಜಾ ಅಲ್ಲ, ಪೂಜಾನೇ. ಪೂಜಾನೇ ಹಂಗೆಲ್ಲ ಹೇಳಕ್ಕಾಗಲ್ಲ. ಇವ್ರನ್ನೇ ಅವ್ರನ್ನ ನೋಡಿದಾಗ ಫೀಲ್ ಮಾಡೋದು, ಇನ್ನೊಬ್ರು ನೋಡಕ್ ಫೀಲ್ ಮಾಡೋದು ಅದೇ ಸೇಮ್ ಆಗಿರುತ್ತೆ. ಫೋಟೋ ಹೊಡೆದಿಟ್ಕೊಂಡಿದ್ದೀನಿ ಅಂದ್ರೆ ಪ್ರಾಬಬ್ಲಿ ಕಣ್ಣಲ್ಲಿ ಅವರೇ ಇರ್ತಾರೆ ಯಾವಾಗ್ಲೂ ಸದಾ ಜೀವನ ಪೂರ್ತಿ. ಸೊ ಇಬ್ರು ಡೇಟ್ ಮಾಡ್ತಿದ್ದೀರಾ ಅಂತ ಒಂದಷ್ಟು ಕಡೆ ಕಾಲ್ ಹೇಳಿದ್ರು, ಹೊರಗಡೆ ಮಾಡ್ತಾ ಇದೀವಿ, ಮೀಟಿಂಗ್ ಅಷ್ಟೇ, ಡೈಲಿ ಮೀಟ್ ಮಾಡ್ತಾ ಇದೀವಿ. ಶೋ ಇದ್ದಾಗ ಹೆಂಗಾಗ್ತಿದ್ವು ಅಂದ್ರೆ 1 or 2 days ಶೂಟ್ ಮಾಡ್ತೀವಿ, ಆದ್ರೆ ರಿಹರ್ಸಲ್ಸು ಮತ್ತೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಎವ್ರಿ ಡೇ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಿದ್ದು, ಎವ್ರಿ ಡೇ ಮೀಟ್ ಮಾಡ್ತಾನೆ ಇದ್ವಿ. ಡ್ಯಾನ್ಸ್ ಕ್ಲಾಸಲ್ಲೋ ಇನ್ನೊಂದ್ ಕಡೆನೋ ಅಥವಾ ಊರಿಗೆಲ್ಲ ಹೋಗ್ತಾ ಇತ್ತು. ಅವಾಗ VT ಶೂಟ್ ಎಲ್ಲ ಮಾಡಕ್ ನಮ್ಮ ಊರಿಗೆಲ್ಲ ಟ್ರಾವೆಲ್ ಮಾಡ್ಬೇಕಿತ್ತು. ಹಾಗಾಗಿ ಒಂದಲ್ಲ ಒಂದ್ ರೀತಿಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಿದ್ವಿ. ಇವಾಗ ಸ್ವಲ್ಪ ಡಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನಾನು ಬೇರೆ ಕೆಲಸ ಮಾಡ್ತಾ ಇರ್ತೀನಿ, ಅವ್ರದ್ದೇ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಬಾಂಡಿಂಗ್ ಸ್ವಲ್ಪ ಮಿಕ್ಸ್ ಆಗ್ಬೋದು ಅನ್ಸುತ್ತೆ. ಬಟ್ ಫ್ರೆಂಡ್ಶಿಪ್ ಇವಾಗ ನಾವು 6 ತಿಂಗಳು ತಿಳ್ಕೊಂಡಿದ್ದೀವಿ. ಅವ್ನು ಯಾವುದೋ ಒಂದು 6 ನಿಮಿಷದ ವಿಡಿಯೋ ಎಲ್ಲ ನೋಡಿದ್ರೆ ಅವನು ಹೇಗಿದ್ದಾನೆ ಅನ್ನೋದು ಗೊತ್ತಾಗಲ್ಲ. ಬಟ್ 6 ತಿಂಗಳು ನೋಡಿದಾಗ ಎಲ್ಲ ಎಮೋಷನ್ಸು ನೋಡಿರ್ತೀವಿ. ಆ್ಯಂಡ್ ನನಗೇನು ಇಷ್ಟ ಇಲ್ಲ ಅದು ಅವನಿಗೆ ಗೊತ್ತಿರತ್ತೆ. ಹಾಗಾಗಿ ಆ ಒಂದು ಫ್ರೆಂಡ್ಶಿಪ್ ಹಾಗೇ ಇರತ್ತೆ ಯಾವಾಗಲೂ. ಸೊ ನಾನು ನಿಮ್ಗೋಸ್ಕರ ಒಂದು ಚಿಕ್ಕ ಗೇಮ್, ಹೂ ನೋಸ್ ಹೂಮ್ ಬೆಟರ್ ಅಂತ. ಇವಾಗ ರಮೋಲಾ ಅವ್ರ ಬಗ್ಗೆ ರಕ್ಷಕ್ ನೋಡಿ ಟೆನ್ಷನ್ ಬೇರೆ ಆಗ್ತಿದ್ದಾರೆ. ಸೊ ರಕ್ಷಕ್ ಅವ್ರಿಗೆ ಎಷ್ಟು ಗೊತ್ತು, ರಕ್ಷಕ್ ಅವ್ರ ಬಗ್ಗೆ ರಮೋಲಾ ಅವ್ರಿಗೆ ಎಷ್ಟು ಗೊತ್ತು ಅಂತ ಶಾರ್ಟ್ ಆ್ಯಂಡ್ ಕ್ವಿಕ್ ಆಗಿ ಮಾಡಿಬಿಡೋಣ. ಸೊ ಫಸ್ಟ್ ರಕ್ಷಕ್ ಅವರಿಂದ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ನನ್ನ ಫಸ್ಟ್ ಕ್ವೆಶನ್ನು, ರಮೋಲಾ ಅವರ ಬರ್ತ್ಡೇ ಮಂತ್ ಆ್ಯಂಡ್ ಡೇಟ್, ಇಯರ್ ಏನು ಬೇಡ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಬರ್ಡೇ ಮಂತ್ ಆ್ಯಂಡ್ ಡೇಟ್. February 26th. ನೈಸ್, 1 ಪಾಯಿಂಟು. ಸೊ ಅವ್ರ ಫೇವ್ರೆಟ್ ಹೀರೋ? ರಕ್ಷಿತ್ ಶೆಟ್ಟಿ. ಟೂರಿಸ್ಟ್ ಡೆಸ್ಟಿನೇಷನ್ ಅಂದರೆ ಡ್ರೀಮ್ ಡೆಸ್ಟಿನೇಷನ್ ಅಂತ ಇರತ್ತಲ್ಲ, ಅದು ರಮೋಲಾ ಅವ್ರ ಫೇವ್ರೆಟ್ ಡ್ರೀಮ್ ಡೆಸ್ಟಿನೇಷನ್? ಅದು ನಾನು ಎಲ್ಲೂ ಶೋದಲ್ಲಿ ಹೇಳಿರ್ಲಿಲ್ಲ, ಹಾಗಾಗಿ ಗೊತ್ತಿಲ್ಲ ಅವನಿಗೆ. ಮಾಲ್ಡೀವ್ಸ್. ಅಲ್ಲಿ ಕೇಳಿರೋಂಥದ್ದು ಮಾತ್ರ ಗೊತ್ತು. ಮಾಲ್ಡೀವ್ಸ್ ಇಲ್ಲ, ಎನಿಥಿಂಗ್ ಗ್ರೀನರಿ ಇರೋ ಅಂತ ಪ್ಲೇಸಸ್. ಓಕೆ, ಅವ್ರು ಓದಿದ್ದು ಎಲ್ಲಿ ಅನ್ನೋದು ಗೊತ್ತಾ? ಶಿವಮೊಗ್ಗ. ಅವ್ರ ಶೂ ಸೈಜ್ ಇದು ಶೋ ಅಲ್ಲಿ ಕೇಳಲಿಲ್ಲ ಅಲ್ಲ? 7 ಕರೆಕ್ಟಾ? 6. ಸೊ ಅವ್ರ ಫಸ್ಟ್ ಸೀರಿಯಲ್? ಇದು ಇಂಪಾರ್ಟೆಂಟ್. ಯಾವುದಪ್ಪ?
ಕಲರ್ಸಲ್ಲಿ ಕಲರ್ಸ್ ಅವ್ರ ಸೀರಿಯಲ್ ಹೆಸರು ಕೇಳಿದೆ. ನಾನು ಸಿನಿಮಾ ಬಿಟ್ರೆ ನನಗೇನು ಕೇಳಬೇಡಿ. ಮತ್ತೆ ಯಾಕೆ ಟೆಲಿವಿಷನ್ ಅಲ್ಲಿ ನಾನು ಬಂದೆ ನನ್ನ ಭರ್ಜರಿ ಮನೇಲೂ ಬ್ಯಾಚುಲರ್ಸ್ ಟೆಲಿವಿಷನ್ ಅಲ್ಲಿ ಟಿವಿಲೇ ಇಲ್ಲ, ನನ್ನ ಬಂದಿದ್ದು. ಮನೇಲೂ ಅಷ್ಟೇ, ನನ್ನ ಫ್ರೆಂಡ್ಸ್ದೇ ಬರುತ್ತೆ ಸೀರಿಯಲ್. ನಮ್ಮ ಅಮ್ಮಂಗೆ ದಯವಿಟ್ಟು ನೋಡ್ಬೇಡಿ ಅಂತೀನಿ, ನನಗೆ ಇಷ್ಟ ಇಲ್ಲ ಸೀರಿಯಲ್. ಬರೀ ಶೋಸ್ ಸಿನಿಮಾ ಅಂದ್ರೆ ಈ ತರ ಹೇಳದ್ಮೇಲೆ ಸ್ಕಿಪ್. ಬಟ್ ಸ್ಟಿಲ್ ಅವ್ರ ಫಸ್ಟ್ ಸೀರಿಯಲ್ ಕನ್ನಡತಿ. ಕನ್ನಡ. ಅವ್ರಿಗೆ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ಬೋದು ರಮೂಲ ಅವರು? ತುಂಬ ಜಾಸ್ತಿ ಏನು ಖರ್ಚು ಮಾಡಲ್ಲ, ಹೇಳಿದ್ರೆ 53,000 ಖರ್ಚು ಅಷ್ಟೇ, ಆ ಥರ ಏನು ಖರ್ಚು ಮಾಡಲ್ಲ. ಪ್ಲಸ್ ವೇಸ್ಟ್ ಖರ್ಚು ಮಾಡಲ್ಲ, ಏನಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಅವ್ರು ಖರ್ಚು ಮಾಡೋದು ನೀಟಾಗಿ. ಮ್ಯಾಕ್ಸಿಮಮ್ ಒಂದು 30,000 ಅಷ್ಟು ಮಾಡಲ್ಲ. ಲೈಕ್ 0 to 1 lakh ವರ್ಗೂ ಖರ್ಚು ಮಾಡ್ಬೋದು. ನಾನು ಮ್ಯಾಕ್ಸಿಮಮ್ ಅಂದ್ರೆ 1 lakh ಖರ್ಚು ಮಾಡ್ಬೋದು ಒಂದು ಮಂತಿಗೆ. 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಂದ್ರೆ ಏನು ಇಲ್ಲ ಅಂದ್ರೂ ನಾನು ಆರಾಮಾಗೇ ಇರ್ತೀನಿ, ದುಡ್ಡು ಇದ್ದಾಗ ಖರ್ಚು ಮಾಡ್ತೀನಿ ಹಾಗೆ. ಸೊ ಅವ್ರ ಕಾರ್ ನಂಬರ್ ಪ್ಲೇಟ್ ಏನಾದ್ರು, ಕಾರ್ ನಂಬರ್ ಪ್ಲೇಟ್ ನಂಬರ್ ಗೊತ್ತಿಲ್ಲ ನೋಡಿ, ಶೋ ಅಲ್ಲಿ ಕೇಳ್ದೇ ಇರೋದೆಲ್ಲ ಫೋನ್ ನಂಬರ್ ಆದ್ರೂ ಗೊತ್ತಾ ಕೇಳಿ, ಕಾರ್ ಹೋಗಿ ಫೋನ್ ನಂಬರ್ ಗೊತ್ತು, ಅದು ನನ್ನ ಮನಸ್ಸಲ್ಲಿದೆ. ಇಲ್ಲಿ ಹೇಳ್ಬಿಟ್ರೆ ಎಲ್ಲರೂ ಅವ್ರು ಫೋನ್ ಮಾಡ್ತಾರೆ. ಲಾಸ್ಟ್ 4 ಡಿಜಿಟ್ ಹೇಳು. ಬೇರೆ ಹುಡುಗಿರ್ ಕೇಳಿದ್ರೆ ಹೇಳ್ತಿದ್ದ. ಓಕೆ, ನೀವು ಅವ್ರನ್ನ ಡೇಟಿಗೆ ಕರ್ಕೊಂಡು ಹೋಗಿದ್ರೆ ಫಸ್ಟ್ ಕರ್ಕೊಂಡು ಹೋಗಿದ್ ಪ್ಲೇಸ್ ಯಾವುದು? ಡೇಟ್ಗೆ ಅಂತ ಅಂದ್ರೆ ಹೊರಗಡೆ ಶೋಗೋಸ್ಕರ ಆದ್ರೂ ಆಗಿರ್ಬೋದು. ಶೋ ಅಲ್ಲೇ ಸುಮಾರು ಡೇಟ್ ಆಗುತ್ತೆ. ಅಲ್ಲಿ ಎಲ್ಲೋ Stage ಮೇಲೆ. ಡಾನ್ಸ್ಗೆ ಹೋಗ್ತೀವಿ ಪ್ರಾಕ್ಟೀಸ್ಗೆ, ಅವಾಗ ಎಲ್ಲ ಊಟ ಮಾಡಕ್ ಹೋಗ್ತೀವಿ, ಅಥವಾ ತುಂಬಾ ಲೇಟ್ ನೈಟ್ ಮುಗ್ದ್ಬಿಟ್ಟಿರುತ್ತೆ ಶೋ, ಅವಾಗ ತುಂಬಾ ಹೊಟ್ಟೆ ಹಸ್ತಿರುತ್ತೆ, ಊಟಕ್ಕೆ ಎಲ್ರು ಹೋಗಿರ್ತೀವಿ. ಆ ಥರನೇ ಆಗಿರೋದು ಜಾಸ್ತಿ ಟೈಮಲ್ಲೇ ಮೀಟ್ ಮಾಡಿರೋದು. ಹಂಗಾಗಿ ಪರ್ಟಿಕ್ಯುಲರ್ ಆಗಿ ನಿಂಗೆ ಒಂದು ನೆನಪಿದ್ಯಾ? ಅದು ಬಿಟ್ಟರೆ ಒಂದಷ್ಟು ಜಾಗ ಇಷ್ಟ ಅವ್ರಿಗೆ, ಇಲ್ಲ ಅಂತಲ್ಲ, ಅದನ್ನ ಹೇಳೋಕ್ಕಾಗಲ್ಲ ಅಷ್ಟೆ. ಸ್ಮಾರ್ಟ್ ಎಸ್ಕೇಪ್. ಸೊ ಅವ್ರಿಗೆ ಯಾವ ತರ ಹುಡುಗ ಬೇಕು? ಅವ್ರಿಗೆ ಯಾವ ತರ ಹುಡುಗ ಬೇಕು? ನನ್ನ ಲಾಸ್ಟ್ ಕ್ವೆಶನ್, ರಮೋಲ್ ಅವ್ರಿಗೆ ಯಾವ ತರ ಹುಡುಗ ಇಷ್ಟ ಆಗ್ತಾರೆ? ಯಾವ ತರ ಹುಡುಗ ಇದ್ರೆ ಬಂದು ಡಸ್ಕಿ ಕಲರ್ ಇರಬೇಕು, ಉದ್ದ ಇರಬೇಕು, ಲಾಂಗ್ ಇರಬೇಕು, ಸಣ್ಣ ಇರಬೇಕು. ಅದು ಬಿಟ್ರೆ ಇನ್ನೇನು ಅಂತ ಹೇಳ್ಕೊಳ್ತಿದ್ದಾರೆ. ಇಲ್ಲ ಇಲ್ಲ ಅಷ್ಟೇ ಅಂತ ಅನ್ಕೊಂತ. ಮಾಸ್ ಇರೋರ್ ಕ್ಲಾಸ್ ಕನ್ವರ್ಟ್ ಆಗ್ಬೇಕು. ಅಲ್ಲ, ನಾನ್ ಮಸ್ಕ್ಯುಲರ್ ಇರ್ಬೇಕು ಅಂತ ಹೇಳಿದ್ದೆ, ಆಯ್ತಾ? ಸಣ್ಣ ಇರ್ಬೇಕು ಅಂತ ಅವನೇ ಸೇರ್ಕೊಂಡಿದ್ದಾನೆ. ಸೊ ಇಲ್ಲಿ ಬೇಸಿಕಲಿ ರಕ್ಷಕ್ ಅವ್ರ ತರ ಇರ್ಬೇಕು. ಹೌದಾ? ತಾನೆ ಸರ್, ಕರೆಕ್ಟ್ ತಾನೆ? ನಾನು ಹೌದಾ ಅಂತ ಹೇಳಿದ್ರೆ ನಾನು ಹೆಂಗೆ ಹೇಳಿ? ಹೌದಾ? ಆ ಥರ ಹುಡುಗ ಇಷ್ಟ ಆಗುತ್ತಾ ನಂಗೆ? ಇಲ್ಲ ಇಲ್ಲ, ಅಂದ್ರೆ ಬಾಡಿ ಬಿಲ್ಡ್ ಮಾಡೋದು ಇಷ್ಟ. ಅಲ್ಲ, ಗುಣಗಳಲ್ಲಿ ಯಾವ ತರ ಗುಣಗಳಿದ್ರೆ ಇಷ್ಟ ಹೇಳು? ಗುಣ ಲುಕ್ಸ್ ಎಲ್ಲ ಸೆಕೆಂಡ್, ಕ್ಯಾರೆಕ್ಟರ್ ಇಷ್ಟ ಆಗ್ಬೇಕಲ್ವಾ ಫಸ್ಟ್. ಗುಣ, ಫ್ಯಾಮಿಲಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ತುಂಬ ಆನೆಸ್ಟ್ ಆಗಿರಬೇಕು, ಜೆನ್ಯೂನ್ ಆಗಿರಬೇಕು. ಅವ್ರು ಎಷ್ಟೇ ತರಲೆ ಮಾಡಿದ್ರು ಅವ್ರಿಗೆ ಸಹಿಸ್ಕೊಬೇಕು, ಎಷ್ಟೇ ಹೊಡೆದ್ರು ಗಿಂಡಿದ್ರು ಏನು ಮಾಡಿದ್ರು ಇರಿಟೇಷನ್ ಮಾಡಿದ್ರು ಸಹಿಸ್ಕೊಬೇಕು. ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊತಾರೆ, ಆದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು, ಅವ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಹುಡುಗ ಇರ್ಬೇಕು. ಇದೆಲ್ಲ ಕರೆಕ್ಟಾಗಿ ಹೇಳ್ದ. ಶೋ ಎಫೆಕ್ಟ್. ಅದೇ ಚಾನಲ್ ಅವ್ರು ಬೇಡ ಅಂದ್ರು ನಮ್ ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿ ರಿಸರ್ಚ್ ಮಾಡಿ ಹೇಳ್ಕೊಡ್ತಾ ಇದ್ರು, ಆಯ್ತಾ? ಇವ್ರು ಮಾಡ್ತಾ ಇದ್ದ. ಓಕೆ, ಈಗ ರಮೋಲ್ ಅವ್ರ ಟರ್ನು. ರಕ್ಷಕ್ ಅವ್ರ ಫೇವ್ರೆಟ್ ಹೀರೋಯಿನ್? ರಚಿತಾ ಮ್ಯಾಮ್. ಸೊ ಅವ್ರಿಗೆ ಫೇವ್ರೆಟ್ ಸ್ವೀಟ್ ಯಾವ್ದಂತ ಗೊತ್ತಾ? ಸ್ವೀಟ್ ರಸಗುಲ್ಲ, ಜಾಮೂನ್ ಆ ಥರ ಇರ್ಬೋದು ಅಲ್ವಾ? ಅಲ್ವಾ? ಸ್ವೀಟೇ ಇಷ್ಟ ಇಲ್ವಾ? ಸ್ವೀಟ್ ಆಗಿರೋ ಪರ್ಸನ್ ಇಷ್ಟ. ಜಾಸ್ತಿ ತಿನ್ನಲ್ಲ, ಹಾ, ಜಾಸ್ತಿ ಜಾಸ್ತಿ ತಿನ್ನಲ್ಲ. ನೋಡ್ತಾ ಇರ್ತೀನಿ. ಸ್ವೀಟ್ ಆಗಿರೋ ಪರ್ಸನ್ ಸ್ವೀಟ್ ನ ಪಕ್ಕದಲ್ಲಿ ಇಟ್ಕೊಂಡು ಸ್ವೀಟ್ ಅಂಗಡಿ ಹೋಗ್ತಾರಾ? ಹೌದೌದು, ಕರೆಕ್ಟ್ ಸರ್. ಸ್ವೀಟ್. ಸೊ ಯಾವ್ದು ರಕ್ಷಕ್ ಅವ್ರ ಫೇವ್ರೆಟ್ ಸ್ವೀಟ್ ಯಾವುದು ಅಂದ್ರೆ ಅಲ್ಲಿ ಬ್ರಾಕೆಟ್ ಅಲ್ಲಿ ರಮೋಲಾ ಅಂತ ಹಾಕ್ಬೋದು ನಾವು. ಸ್ವೀಟೆಸ್ಟ್ ಪರ್ಸನ್ ಇಸ್ ದಿ ಫೇವ್ರೆಟ್ ಸ್ವೀಟ್ ಅವನಿಗೆ. ಓಕೆ, ಅವ್ರ ಹತ್ರ ಇರೋ ಕಾರ್ ಯಾವ್ದು? ಥಾರ್. ಅವ್ರ ಸ್ಟಡೀಸ್ ಮಾಡಿರೋದ್ರ ಬಗ್ಗೆ ಐಡಿಯಾ ಇದೆಯಾ? ಏನು ಓದಿದ್ದಾರೆ ಅಂತ? ನಾನು ಹೇಳ ನಾನು ಕೇಳೇ ಇಲ್ಲ ಅದನ್ನ. ಹೇಳು, ಏನೇನು? 12th ಫೇಲ್. ಫೇಲ್ ಗೊತ್ತಿರ್ಲಿಲ್ವಾ? ಓಕೆ, ಅವ್ರು ಜಾಸ್ತಿ ಯೂಸ್ ಮಾಡೋ ಒನ್ ವರ್ಡ್ ಯಾವುದು? ಅದನ್ನ ಕ್ಯಾಮ್ರಾ ಮುಂದೆ ಹೇಳಕ್ಕಾಗಲ್ಲ. ಬಿಹೈಂಡ್ ದಿ ಕ್ಯಾಮ್ರಾ. ಬಿಹೈಂಡ್ ದಿ ಕ್ಯಾಮ್ರಾ. ನೀವು ಆಚೆ ಸಿಕ್ಕಿದಾಗ ಹೇಳ್ತೀನಿ. ಹೇಳ ಕ್ಯಾಮ್ರಾ ಐತಪ್ಪ, ಸುಮ್ಮನೆ ಫಸ್ಟ್ ಟೈಮ್ ಬ್ರೇಕಿಂಗ್ ನ್ಯೂಸ್ ಹಾಕೊಂಡು ಯಾಕೆ ಬೇಕು?
ಕಾಮನ್ ಆಗಿ Common ಯೂಸ್ ಆಗಿ ಮಾಡೋದು ಅಂದ್ರೆ ಗೂಬೆ. ಅದೇ ಗೂಬೆ ಅಂತಾನೆ ಯೂಸ್ ಮಾಡೋದು ಅಲ್ಲಿ ಕಾಮನ್ ಆಗಿ. ಅವರ ಫಸ್ಟ್ ಸಿನಿಮಾ ಗುರು ಶಿಷ್ಯರು. ಹಾಗೆ ರಕ್ಷಕ್ ಅವ್ರ ಕ್ಲಾಸ ಮಾಸ ಈಗ ನೋಡ್ತಾ ಇರೋ ರಕ್ಷಕ್ ಅವರು ಕ್ಲಾಸ್ ಮಾಸ್. ಎರಡು ಮಿಕ್ಸ್ಚರ್ ಇದು ಎರಡು ಮಿಕ್ಸ್. ಅವರೇ ಯೋಚನೆ ಏನು? ಮಾಡ್ತಾರೆ. ಇಲ್ಲ ಅದೇನೋ ಒಂದು ವರ್ಡ್ ಇದೆ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಹೇಳಕ್ಕೆ ಒಂದು ವರ್ಡ್ ಇದೆ, ನಾನ್ ಮರ್ತೋಗ್ಬಿಟ್ಟೆ. ನಿಮಗೇನಾದ್ರೂ ಗೊತ್ತಾ? ನಂಗೆ ಗೊತ್ತಿಲ್ಲ, ಅದಕ್ಕೆ ಮಿಕ್ಸ್ಚರ್ ಏನೋ ಅಂತ ಅನ್ಕೊಂಡೆ ನಾನು. ಸೊ ರಕ್ಷಕ್ಗೆ ರಮೋಲಾ ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಇದೆಯಾ ಅವ್ರನ್ನ ಕೇಳ್ತಾನೆ ಪ್ರಶ್ನೆ, ನೀವು ಅವ್ರು ಕೇಳಿ. ನಿಮಗೆ ಕಾಣೋ ನೀನು ಕೇಳಿದವ್ರ ಪ್ರಶ್ನೆ. ನಾನು ಅದೇ ಅವ್ರಿಗೆ ಕೇಳಿದೆ, ಅವ್ರು ನಿಮ್ ಕಡೆ ಟರ್ನ್ ಆಗಿದ್ದಾರೆ. ರಕ್ಷಕ್ ಅವ್ರಿಗೆ ರಮೋಲಾ ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ರಕ್ಷಕ್ ಇಲ್ಲ ಅವ್ರಿಗೆ ಶೋಕ್ ರಮೋಲಾ ಅವ್ರ ಮಾತ್ರನಾ ಮೇಲೆ ಅಂತ? ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಕೇಳಿದ್ದು. ಅದೇ ನಿನಗ್ ಪ್ರಶ್ನೆ, ಅದು ನಿನಗೆ ಅನ್ಸಿದ್ಯಾ ಇಲ್ವಾ ಅಂತ ಅದ್ ಪ್ರಶ್ನೆ. ನನ್ಗಿಲ್ಲ ಅಂತ ಅನ್ಸಿದೆ. ಜಸ್ಟಿಫಿಕೇಶನ್ ಏನಾದ್ರು? ಹ? ಜಸ್ಟಿಫಿಕೇಶನ್ ಕ್ಲಾರಿಟಿ ಎಲ್ಲ ಕೊಡಬಾರ್ದು ಮೇಡಮ್ ಇಲ್ಲೆಲ್ಲ. ಏನ್ ಹೇಳ್ತಾರೋ ಅದ ಹ್ಞೂ ಅಂದ್ಬಿಡ್ಬೇಕು. ಸರಿ, ಅವ್ರ ಡ್ರೀಮ್ ಗರ್ಲ್ ಹೇಗಿರ್ಬೇಕು? ಅವನ ಡ್ರೀಮ್ ಗರ್ಲ್ ಗೊತ್ತಿಲ್ಲ, ನಾನೇ ಡಿಸೈಡ್ ಮಾಡಿಲ್ಲ. ಅದೇ ಅವ್ನು ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲ್ಲ. ಅವನಿಗೆ ಬೇಸಿಕಲಿ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಆಗಿರ್ಬೇಕು. ಅವನ ಎಲ್ಲ ಕೆಲಸಗಳನ್ನ ಸಪೋರ್ಟ್ ಮಾಡಬೇಕು, ಎಲ್ಲ ಕೆಲಸಗಳು ಅಂತ ಸಪೋರ್ಟಿವ್ ಆಗಿರಬೇಕು. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ತಾ ಇರಬೇಕು. ಆ್ಯಂಡ್ ಅವ್ನು ತುಂಬ ಜಾಸ್ತಿ ಖರ್ಚು ಮಾಡ್ತಾನೆ, ಅದನ್ನೆಲ್ಲ ಉಳಿತಾಯ ಮಾಡೋ ಅಂಥ ಬುದ್ಧಿ ಇರೋ ಅಂಥ ಹುಡುಗಿ ಆಗಿರಬೇಕು. ಸೇವಿಂಗ್ಸು, ಫ್ಯೂಚರ್ ಪ್ಲಾನ್ಸು ಆ ಥರ ಎಲ್ಲ ಸ್ವಲ್ಪ ಮೆಚೋರ್ಡ್ ಹುಡುಗಿ. ಆ್ಯಂಡ್ ಅವನಿಗಿಂತ ದೊಡ್ಡವರು ಇರಬೇಕು ಅಂತಲೂ ಹೇಳಿದ. ಅವ್ರಿಗೆ ನಿಮ್ಗಿಂತ ದೊಡ್ಡವರ? ನಾನು ರಕ್ಷಕ್ಕಿಂತ ದೊಡ್ಡೋಳೆ. ಅವನು ಅಂದ್ರೆ ಇವಾಗಲ್ಲ, ಸ್ಟಾರ್ಟಿಂಗ್ ಅಲ್ಲೇ ನಾವು ಕೇಳ್ತಾ ಇರ್ತೀವಿ, ಅರ್ಥ ಪೇರಿಂಗ್ ಆಗಕ್ ಮುಂಚೆನೆ ನಾವು ಸ್ವಲ್ಪ ಮಾತಾಡ್ತಾ ಇರ್ತೀವಲ್ಲ, ಅವಾಗ ಅವನು ಹೇಳ್ತಾ ಇರ್ತಿದ್ದ. ಬಿಕಾಸ್ ಯಂಗೆಸ್ಟ್ ಇವನೇ ಅದ್ರಲ್ಲಿ ಇರೋ ಬ್ಯಾಚುಲರ್ಸ್ ಅಲ್ಲಿ. ಸೊ ಅವನು ನನ್ಗಿಂತ ಎಲ್ಡರ್ ಇದ್ರೇನೆ ಇಷ್ಟ ಅಂತ ಹೇಳ್ತಾ ಇರ್ತಿದ್ದ. ಅವ್ರು ಅವಾಗಿಂದಾನೇ ಕರ್ಚೀಫ್ ಹಾಕೋದಕ್ಕೆ ಟ್ರೈ ಮಾಡಿ. ಯಾವಾಗ್ಲಿಂದ ಅದಕ್ಕೆ ಫಸ್ಟ್ ಪೇರಿಂಗ್ ಮಾಡೋ ಟೈಮಲ್ಲಿ ಎಲ್ರು ಹುಡುಗಿ ಏಜ್ ಕೇಳ್ಕೊಂಡ್ ಬರ್ತಾ ಇದ್ದ. ಯಾಕೆಂತ ಗೊತ್ತಿಲ್ಲ, ಯಾರಾದ್ರೂ ಮ್ಯಾಚ್ ಆಗ್ತಾರ ಏಜ್ ಅಲ್ಲಿ ಅಂತಾನು ಅಥವಾ ಎಲ್ಲರೂ ಏಜ್ ಕೇಳ್ಕೊಂಡ್ ಬರ್ತಾ ಇದ್ದ ಹುಡ್ಗಿರ್ಗೆ. ಸೊ ಹೆಂಗೋ ಇಬ್ರು ಇವಾಗ ಫುಲ್ ಟ್ರೆಂಡಿಂಗ್ ಕಪಲ್ ಇದ್ದೀರಾ ಭರ್ಜರಿ ಬ್ಯಾಚುಲರ್ಸ್ ಇಂದ. ಒಂದು ಸ್ಟೇಜ್ ಮೇಲೆ ನಾವು ಡ್ಯಾನ್ಸ್ ನೋಡಿದೀವಿ, ಇಲ್ಲೇನಾದ್ರೂ ನಿಮ್ಮ ಡ್ಯಾನ್ಸ್ನ ನೋಡ್ಬೋದಾ ಕಣ್ಣಾರೆ? ಒಂದು ಪ್ರಪೋಸ್ ಅಂತೂ ಮಾಡಿಲ್ಲ ಸರ್, ನೀವು ಸ್ಟೆಪ್ ಆದ್ರೂ ಹಾಕ್ಬೇಕೀಗ ಅಂತ. ಇಲ್ಲ ಪ್ರಪೋಸ್ ಮಾಡಿ, ಇಲ್ಲ ಡ್ಯಾನ್ಸ್ ಮಾಡಿ ಅಂತ ನಿಮ್ಗೆ ಆಪ್ಷನ್ ಅಪ್. ಮಚ್ ಇಬ್ರು ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಬಂದಿದ್ದಕ್ಕೆ, ನಿಮ್ಮ ಟೈಮನ್ನು ಒಂದು ಸ್ವಲ್ಪ ನಮಗೋಸ್ಕರ ಕೂಡ ಮೀಸಲಾಗಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಯು ಆಸ್ ವೆಲ್. ನಿಮ್ಮ ಎಲ್ಲ ಫ್ಯೂಚರ್ ಎಂಡೋವರ್ಸ್ಗೂ ನಮ್ಮ ಗ್ಯಾರಂಟಿ ನ್ಯೂಸಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದೇ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.